ಉಪವಿಭಾಗದ ವ್ಯಾಪ್ತಿಗೆ ಒಳಪಟ್ಟಿದ್ದರಿಂದ ಹಾಗೂ ಹಾಸನ ಜಿಲ್ಲಾ ಕೇಂದ್ರವಾದ ಪ್ರಯುಕ್ತ ನನ್ನ ಹಾಗೂ ಚಂದ್ರೇಗೌಡರ ಭೇಟಿ ಆಗಾಗ್ಗೆ ಕೆಲಸ ನಿಮಿತ್ತ ಆಗುತ್ತಿತ್ತು. ಇದೇ ಅವಧಿಯಲ್ಲಿ ಶ್ರೀ ವಿ ಮಧು ಎಂಬ ಯುವ ಭಾರತ ಆಡಳಿತ ಸೇವಾಧಿಕಾರಿಗಳು ಹಾಸನ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡುತ್ತಿದ್ದರು. ಇವರು ಅತ್ಯಂತ ಕ್ರಿಯಾಶೀಲರು ಹಾಗೂ ಸ್ನೇಹಜೀವಿಗಳಾಗಿದ್ದರು. ಇವರಿಗೆ ಕ್ರಿಕೆಟ್ ಆಟದ ಬಗ್ಗೆ ಬಹಳ ಆಸಕ್ತಿ ಇತ್ತು. ಆ ಕಾರಣ ಪ್ರತಿ ಭಾನುವಾರ ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಮ್ಯಾಚ್ ಆಯೋಜನೆ ಮಾಡಿ ಎಲ್ಲ ಅಧಿಕಾರಿಗಳು ಪಾಲ್ಗೊಳ್ಳುವಂತೆ ಹುರಿದುಂಬಿಸುತ್ತಿದ್ದರು. ಹೀಗಾಗಿ ನನ್ನ ಹಾಗೂ ಚಂದ್ರೇಗೌಡರ ಮಧ್ಯೆ ಸ್ನೇಹ ಮತ್ತಷ್ಟು ಸದೃಢವಾದ ಕಾರಣವಾಯಿತು. ಚಂದ್ರೇಗೌಡರ ಮಾತು ನೇರ ಹಾಗೂ ಸ್ವಲ್ಪ ಕಟುವಾದ ಶೈಲಿಯಲ್ಲಿದ್ದುದರಿಂದ ಹಾಗೂ ಅವರು ಮಂಡ್ಯ ಜಿಲ್ಲೆಯ ಸ್ಥಳೀಯರಾದ್ದರಿಂದ ಕೆಲವರು ಅವರ ಭಾಷೆಯನ್ನು ಮಂಡ್ಯದ ಗೌಡಿಕೆ ವಲಸೆ ಎಂದು ಅರ್ಥೈಸಿದ್ದರು. ಆದರೆ ಅದು ಅವರ ಅಹಮಿಕೆ ಮಾತ್ರವಲ್ಲದೆ ಸ್ವಾಭಾವಿಕ ಅಭಿವ್ಯಕ್ತಿ ಹಾಗೂ ಅವರ ಸಿಬ್ಬಂದಿಯನ್ನು ಕೆಲಸ ನಿರ್ವಹಣೆಯಲ್ಲಿ ಚುರುಕುಗೊಳಿಸುವ ಕೌಶಲ್ಯವೆಂದು ಅರ್ಥೈಸಲು ಬಹಳ ಕಾಲ ನಿಯಲಿಲ್ಲ ಎಂಬುದು ಬೇರೆ ಮಾತು. ಶೀಘ್ರವೇ ಅವರ ನೇರ ನುಡಿ ಮತ್ತು ಕಾರ್ಯಕ್ಷಮತೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಮುಂದಿನಗಳಲ್ಲಿ ಚಂದ್ರೇಗೌಡರು ಕರ್ನಾಟಕ ಆಡಳಿತ ಸೇವೆ ಕಿರಿಯ ಶ್ರೇಣಿ, ಹಿರಿಯ ಶ್ರೇಣಿ ಹಾಗೂ ಆಯ್ಕೆ ಶ್ರೇಣಿಗೆ ಬಡ್ತಿ ಹೊಂದಿ ರಾಜ್ಯದ ಅನೇಕ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದ ಸಂದರ್ಭದಲ್ಲಿ ಆ ಹುದ್ದೆಗಳ ಜವಾಬ್ದಾರಿಯನ್ನು ಅತ್ಯಂತ ದಕ್ಷತೆಯಿಂದ ನಿರ್ವಹಿಸಿ ಸಾರ್ವಜನಿಕರ, ಹಿರಿಯ ಅಧಿಕಾರಿಗಳ ಹಾಗೂ ರಾಜಕೀಯ ನಾಯಕರ ಅಪಾರ ಮೆಚ್ಚುಗೆಯನ್ನು ಪಡೆದುಕೊಂಡರು. ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಹುದ್ದೆಯ ಕೆಲಸ ಕಾರ್ಯಗಳನ್ನು ವಿಭಿನ್ನ ರೀತಿಯಲ್ಲಿ ನಿರ್ವಹಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಮತ್ತು ಗೌರವವನ್ನು ಸಂಪಾದಿಸಿದ ಪರಿಯನ್ನು ಉಲ್ಲೇಖಿಸುವುದು ಸೂಕ್ತವೆಂದು ಭಾವಿಸುತ್ತೇವೆ. ಈ ಸಂಸ್ಥೆಯಲ್ಲಿ ವ್ಯಾಪಕವಾಗಿ ಹರಡಿದ್ದ ಭ್ರಷ್ಟಾಚಾರ ಪ್ರಕರಣಗಳನ್ನು ವಿಲೆ ಮಾಡುವಲ್ಲಿ ಸಿಬ್ಬಂದಿಯು ಅನುಸರಿಸುತ್ತಿದ್ದ ವಿಳಂಬ ನೀತಿ ಮತ್ತು ಮಧ್ಯವರ್ತಿಗಳ ಹಾವಳಿ ಇವುಗಳಿಂದ ಬೇಸತ್ತು ಹೋಗಿದ್ದ ಸಾರ್ವಜನಿಕರ ಪಾಲಿಗೆ ವರದಾನವಾಗಿ ಆಗಮಿಸಿದ್ದ ಚಂದ್ರೇಗೌಡರು ನೇರವಾಗಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಆಗಿಂದಾಗೆ ಸಂಬಂಧಪಟ್ಟ ಸಿಬ್ಬಂದಿ ವರ್ಗಕ್ಕೆ ಬಿಸಿ ಮುಟ್ಟಿಸಿ ಕಾಲಮಿಸಿ ಚೌಕಟ್ಟಿನಲ್ಲಿ ಪ್ರಕರಣಗಳ ವಿಲೇವಾರಿ ಆಗುವಂತೆ ನೋಡಿಕೊಂಡರು. ಪ್ರಾರಂಭದಲ್ಲಿ ಇವರು ಅನೇಕ ಅಡ್ಡಿ ಆತಂಕಗಳನ್ನು ಎದುರಿಸಬೇಕಾದ ಪ್ರಸಂಗಗಳು ಉದ್ಭವಿಸಿದರೂ ಅವುಗಳನ್ನು ಮೆಟ್ಟಿ ನಿಲ್ಲುವ ಸಾಹಸವನ್ನು ಪ್ರದರ್ಶಿಸಿ ಸಾರ್ವಜನಿಕವಾಗಿ ಉತ್ತಮ ಹಾಗೂ ನಿಖರವಾದ ಪರಿಹಾರ ಕೊಡುವಲ್ಲಿ ಯಶಸ್ವಿಯಾದರು. ಚಂದ್ರೇಗೌಡರು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿರ್ವಹಿಸಿದ ಪಾರದರ್ಶಕ ಹಾಗೂ ದಕ್ಷ ಆಡಳಿತದ ಬಗೆಗಿನ ನೆನಪುಗಳು ಇಂದಿಗೂ ಮೈಸೂರು ನಗರದ ಸಾರ್ವಜನಿಕರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಉಳಿದಿದೆ ಎಂದು ಅದೇನು ಅತಿಶಯೋಕ್ತಿಯಲ್ಲ. ಚಂದ್ರೇಗೌಡರು ತಮ್ಮ ಸರ್ಕಾರಿ ಸೇವೆ ಅವಧಿಯಲ್ಲಿ ಸಾರ್ವಜನಿಕರಿಗೆ ಸಲ್ಲಿಸಿದ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿದ ಈ ಹುದ್ದೆಯಲ್ಲೂ ಸಹ ಚಂದ್ರೇಗೌಡರು ಬಹಳ ಸಕ್ರಿಯವಾಗಿ ಕೆಲಸ ನಿರ್ವಹಿಸಿ ಸಾರ್ವಜನಿಕ ಪ್ರಶಂಸೆಗೆ ಪಾತ್ರರಾದರು. ಚಂದ್ರೇಗೌಡರ ಇತರ ರಚನಾತ್ಮಕ ಕೊಡುಗೆ ಎಂದರೆ ತಮ್ಮ ಅಧಿಕೃತ ಕಾರ್ಯಭಾರದ ಜೊತೆಗೆ ಪರಿಸರ ಸಂರಕ್ಷಣೆ ಕಾರ್ಯದಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡಿದ್ದಾರೆ. ಸಸಿಗಳನ್ನು ನೆಟ್ಟು ಅವರ ಸಂರಕ್ಷಣೆ ಕಾರ್ಯ, ತಮ್ಮ ಹುಟ್ಟೂರಿನಲ್ಲಿ ಸೌರಶಕ್ತಿ ಚಾಲಿತ ವಿದ್ಯುತ್ ದೀಪಗಳ ಅಳವಡಿಕೆ ಇರುವ ಒಂದು ಟೀಕೆ ಎಂದರೆ ಅವಳೇನಿರುತ್ತದೆ ನನಗೆ ಸ್ವಲ್ಪ ಟೀಕೆ ಅಂದರೆ ಅವರ ಅಗತ್ಯಕ್ಕಿಂತ ಹೆಚ್ಚಾಗಿ ಕೆಲವು ರಾಜಕೀಯ ನಾಯಕರ ಜೊತೆಗೆ ಒಡನಾಟ ಇಟ್ಟುಕೊಂಡಿದ್ದಾರೆ ಎಂಬುದಾಗಿ. ಆದರೆ ಸೂಕ್ಷ್ಮವಾಗಿ ಪರಿಶೀಲಿಸಿದಲ್ಲಿ ಇವರೇ ಈ ಒಡನಾಟ ಕೇವಲ ವೈಯಕ್ತಿಕ ನೆಲೆಗೆ ಮಾತ್ರ ಸೀಮಿತವಾಗಿದ್ದು ಇವರ ಅಧಿಕೃತ ಕಾರ್ಯನಿರ್ವಹಣೆಯಲ್ಲಿ ಇದು ಯಾವುದೇ ರೀತಿಯ ಪರಿಣಾಮ ಬೀರುವುದು ನಿಚ್ಚಳವಾಗಿ ಗೋಚರಿಸುತ್ತದೆ. ಇವತ್ತು ಪ್ರೆಸಿಡೆಂಟ್ ಸಿಎಂಗೆ ಬಹಳ ಅರ್ಥ ಉಂಟು. ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಬಗ್ಗೆ ಸಾರ್ವಜನಿಕರಲ್ಲಿ ಒಂದು ಬಗೆಯ ಅಸಡ್ಡೆ ಮತ್ತು ಸಿನಿಕತನದ ಭಾವನೆ ಮೂಡಿಬಂದಿರುವುದು ಒಳ್ಳೆಯ ಚಂದ್ರೇಗೌಡರು ಸರ್ಕಾರಿ ಸೇವೆಯಲ್ಲಿ ಪಡೆದಿರುವ ಅಪಾರ ಅನುಭವ ಹಾಗೂ ಸಾರ್ವಜನಿಕರಿಗೆ ಪ್ರಯೋಗಗಳು ಸರ್ಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಅನೇಕರಿಗೆ ತಾವು ಸಹ ಉತ್ತಮ ಸೇವೆ ನೀಡುವಲ್ಲಿ ಕಾರ್ಯಪ್ರವೃತ್ತರಾಗುವಂತೆ ಪ್ರೇರೇಪಣೆ ನೀಡಲು ಆಶಿಸುತ್ತೇವೆ. ಇವತ್ತು 72 ವರ್ಷ ವಯಸ್ಸಾದ ಕಾಡ್ತಾರೆ ಅವರು. ಈಗಲೂ ಬೆಳಿಗ್ಗೆ ಸಂಜೆ ಗಂಟಲು ಓಡಾಡ್ತಾರೆ ಇರೋದು. ಒಂದೊಂದು ಕೆಲಸ ಅಲ್ಲ, 100 ಕೆಲಸಗಳು ಆ ಕತ್ತರ ಮೇಲೆ ಹೋಗಿ ಮಾಡೋದು. ಹೋಗಿ ಮುಟ್ಟಿ ಮಾತಾಡ್ತಾರಲ್ಲ, ಇದೇನು ಸಮಸ್ಯೆ ಕಡೆ ಹೋಗುವಾಗ ಬೆಳಗ್ಗೆ ಕಾಣ್ತಾರೆ ಬರ್ತೀನಿ ಅಂತ. ಇಲ್ಲಿ DVC ಆಫೀಸಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿತ್ತು ಕಾವೇರಿ ನೀರಾವರಿ ಪ್ರಾಧಿಕಾರಕ್ಕೆ. ಬೆಳಿಗ್ಗೆ 5 ಗಂಟೆಗೆ ಹೋಗುದು ಗುದ್ಲಿ ತಗೊಂಡು
5 ಗಂಟೆಗೆ ಹೋಗ್ಬಿಟ್ಟು TVC ಆಫೀಸ್ ಪಾಳ್ಭೂಮಿ ಥರ ಆಗ್ತಿತ್ತು. ಫುಲ್ 6 ಎಕರೆ ಜಾಗ ಅದು, 13 ಎಕರೆ ಜಾಗ ಅದು. ಹೋಗೋದು ಗಿಡ ನೆಡೋದು, ಬೆಳಗ್ಗೆ ಕರ್ಕೊಂಡು ಆಟೋಗಳೆಲ್ಲ ಕರ್ಕೊಂಡು. TVC ಅಂದರೆ ಏನು? ಡಿವಿಷನಲ್ ಕಮಿಷನ್ ಆಫೀಸ್. ಈಗ ಕಲಾಮಂದಿರದ ಎದುರುಗಡೆ ಇದೆ ಆಫೀಸ್ನಲ್ಲಿ. ಇವರು ಬೆಳಿಗ್ಗೆಯಿಂದ 9 ಗಂಟೆವರೆಗೂ ಫುಲ್ ಕೆಲಸ. ಒಂದು ಎಲ್ಲಿ ಇದು ಅದೇ ಜಾಗ ಅಲ್ಲ, ಎಲ್ಲಿ ಆದರೂ ಪಾರ್ಟಿ ನೆನಪಿಂತ ಓಡಾಡೋ ರೋಡಲ್ಲಿ ಎಲ್ಲೋ ಹೋಗ್ಬಿಟ್ಟು ಪಾರ್ಟಿ ನೆನಪಿ ತಕ್ಕೊಂಡು ಹೋಗಿ ಬಂದ್ಬಿಟ್ಟೆ ಅವರು. ಈ ಥರ ಕೆಲಸ ನಾನು ಈ ಥರದಲ್ಲಿ ನೋಡಿಲ್ಲ. ಆಮೇಲೆ ಎಲ್ಲ ಚೆನ್ನಾಗಿ ಮಾಡೋದು, ವಾಕ್ ಪಾತ್ ಮಾಡೋದು. ಆ ವಾಕ್ ಪಾತಲ್ಲಿ ಸಿದ್ದರಾಮಯ್ಯ ಹೋದ್ರು ವಾಕ್ ಮಾಡೋಕ್ಕೆ. ನಾನು ನೈಸರ್ಗಿಕ ಕೃಷಿ ಆಂದೋಲನ ಸ್ಟಾರ್ಟ್ ಮಾಡಿದಾಗ ಬಾಲಾಜಿ ಅಂತ ಏನು ಅಂತ ಬಾಸ್ ನಮ್ಮ ಡಿಸಿಎಂ ಮಾತಾಡೋ ಸುಮ್ಮನೆ ಗಮ್ಮತ್ತ ಬಾಲಾಜಿ ಎಲ್ಲ ನೀವು ಮಾಡ್ತಾರೆ ಕೆಲಸ ಅಂತ ಇವರೇ ಒಂದು ದಿವಸ ಕುಕ್ಕರಳ್ಳಿ ಕೆರೆಗೆ ನಮಗಿಬ್ಬರು ವಾಕ್ ಬಿಟ್ಟು. ಆಮೇಲೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರ ಆಗಿರ್ಬೇಕಾದ್ರೆ ರೈತರಿಗೆ ಜಾಸ್ತಿ ಗಿಡ ಮರಗಳು, ಅವು ಸಸಿಗಳು ಊರು ಮಂಡ್ಯ ಜಿಲ್ಲೆ ಹತ್ರ ಎಕ್ಸ್ಪೋಡಿ ಇದ್ರೆ ಒಳಗೆ ಹೋಗ್ಬೇಕು. ಆ ಊರಲ್ಲಿ ಇವರು ಆ ಊರು ಕೆರೆಗೂ ಅಭಿವೃದ್ಧಿ ಮಾಡಿ ಸುತ್ತ ವಾಕ್ಪಾತ್ ಮಾಡೋರು, ಗಿಡ ಮರ ಇಟ್ಟವರು. ಬಟ್ ಪ್ರತಿ ಮನೆಗೆ ಒಂದು ಮನೆಗೂ ತಪ್ಪಿಸ್ತೇನೆ ಸೋಲಾರ್. ಒಂದು ಸರಿ ಅಲ್ಲ, 2 ಸರಿ ಆಗ್ತವೆ. ಈಗ ಅತ್ಯಂತ ಸುಸಜ್ಜಿತವಾಗಿ ಪ್ರತಿ ಮನೆಗೂ ಸೋಲಾರ್ ವ್ಯವಸ್ಥೆಯನ್ನು ಪಡ್ಕೊಂಡಿದೆ. ಹಾಗೆ ಆ ಊರಿನ ಏನೇ ಸಮಸ್ಯೆ, ಸಮುದಾಯ ಭವನ ಕಳಿಸಿದ್ದಾರೆ. ಊರಿನ ಏನೇ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಲ್ಲಿ ಬಗೆಹರಿಸ್ತಾರೆ, ಹೋಗ್ತಾರೆ, ಮಾತಾಡ್ತಾರೆ. ಅಲ್ಲಿ ಯೂತ್ ಜೊತೆ ಮಾತಾಡ್ತಾರೆ. ಹಿರಿಯರೆಲ್ಲ ಹೋಗ್ತಾರೆ, ಯಾಕೆ ಇರ್ತಾರೆ. ಒಂದು 70 ವರ್ಷ ಅಧಿಕಾರದಿಂದ ಮಾಡಿದ್ರು ಓಕೆ, ರಿಟೈರ್ಡ್ ಆದ್ಮೇಲೆ ಮಾಡೋದು, ಸೇರಿಸೋದು, ಹೋದ್ರೆ ಚೆನ್ನಾಗಿರೋದು. ಈ ಥರದಿಂದಾಗಿ ಒಂಥರ ಹುಮ್ಮಸ್ಸನ್ನು ಕ್ರಿಯೇಟ್ ಮಾಡ್ಕೊಂಡು ಇನ್ಸ್ಪೈರ್ ಆಗಿ ಬರ್ತಾರೆ. ನಾವು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವಿಶ್ವ ಪರಿಸರ ಪತ್ರ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡೋದಕ್ಕೆ ಭಾಳ ಹೆಮ್ಮೆ ಆಗ್ತದೆ. ದಯವಿಟ್ಟು ನಮ್ಮ ಈ ಪ್ರಶಸ್ತಿ ಸ್ವೀಕರಿಸಬೇಕು ಅಂತ ನಾನು ಜನರಿಗೆ ಹಾರ ಹಾಕಿದ ನಂತರ ಕೊಡಿ ಸರ್. ಶಾಲ್ ಹಾಕಿ ಸರ್. ಶಾಲ್ ಹಾಕಿ ಆಮೇಲೆ ಪೇಂಟ್ ಹಾಕಿ. ಮೇಡಮ್ ಸರ್ ಹೊರಗಡೆ ಬನ್ನಿ. ಕೈ ಇಟ್ಕೊಳ್ಳಿ. ಹಾಂ ಇಲ್ಲ ನೋಡಿ, ಫಂಕ್ಷನ್ ಬೇಕು. 5 ನಿಮಿಷ ಮಾಡ್ತೀನಿ ಫಂಕ್ಷನ್. ಸರ್ ಪರಶು ಸರ್ ಮಕ್ಕ. ಹಾಂ ಎಸ್ ಆನಂದ್ ಸರ್ ಸ್ವಲ್ಪ ಆ ಕಡೆ. ಥ್ಯಾಂಕ್ ಯು ಸರ್. ಮತ್ತೆ ಎಲ್ರಿಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ವಂದಿಸುತ್ತಿದ್ದೇನೆ. ಇದೊಂದು ವಿಚಾರ, ಇದೊಂದು ವಿಜ್ಞಾನ, ಇದೊಂದು ತಿಳುವಳಿಕೆ, ಇದೊಂದು ಪ್ರಜ್ಞೆ. ಈ ಎಲ್ಲ ಪ್ರಜ್ಞೆ ಮತ್ತು ತಿಳುವಳಿಕೆ ಮತ್ತು ಜಾಗೃತಿ ಎಲ್ಲವೂ ಸೇರ್ಕೊಂಡಿದ್ದಾರೆ. ಇಲ್ಲಿ ಇಂಡಸ್ಟ್ರಿಯಲಿಸ್ಟ್ಗಳು ಕೂಡ ಸೇರ್ಕೊಂಡಿದ್ದಾರೆ. ಈ ವಿಚಾರದಲ್ಲಿ ಅವರು ಕೂಡ ಒಂದು 4 ಗಿಡ ನೆಡಬೇಕು ಅಂತ ಸಾಮಾನ್ಯವಾಗಿ ಈ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಬರಲ್ಲ ತಲೆಗೆ. ಅವ್ರ ತಲೆಗೆ ಯಾರನ್ನ ಕನ್ವಿನ್ಸ್ ಮಾಡಬೇಕು, ಯಾವುದೋ ಕ್ಲೈಂಟನ್ನು ಕನ್ವಿನ್ಸ್ ಮಾಡಬೇಕು, ಆ ಮೂಲಕ ಲಾಭ ಮಾಡಬೇಕು ಅನ್ನುವ ಪ್ರಕ್ರಿಯೆಯಲ್ಲಿದ್ದಾರೆ. ಕಂಪನಿ ಲಾ ಕೂಡ ಏನು ಹೇಳುತ್ತೆ, ಕಂಪನಿಯ ಕಾನೂನುಗಳು ಏನು ಹೇಳುತ್ತೆ, ಲಾಭವೇ ಅಲ್ಟಿಮೇಟ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಮತ್ತು ತನ್ನ ಗ್ರಾಹಕರಿಗೆ ಲಾಭವನ್ನು ಹಂಚಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಆದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಈ ಥರದ್ದು ನಮಗೆ ಪಾರ್ಲೆಜಿ ಅವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ
ಕೂಡ ಸೋಷಿಯಲ್ ವರ್ಕ್ ಮಾಡ್ತಾರೆ. ಅವರು ಕೂಡ 4 ಬಿಸ್ಕೆಟ್ ತಿನ್ನಿಸ್ಬಿಟ್ಟು ಹೋಗ್ತಾರೆ, ಇಲ್ಲ ಅಂತ ಹೇಳೋದು. ಆದರೆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಅದೇ 4 ಬಿಸ್ಕೆಟ್ ಕೊಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ಕೊಟ್ಟಿಲ್ಲ, ಇವತ್ತು ಕೊಟ್ಟಿಲ್ಲ. ಆದ್ಮೇಲೆ ಈ ಥರದ ಒಂದು ಪ್ರಜ್ಞೆ ನಮ್ಮ ಕಂಪ್ನಿಗೆ ಬಂದಿದ್ದಿದೆಯಲ್ಲ, ಬಿಲ್ಡೆಕ್ಸ್ ಇಂಟೀರಿಯರ್ ಪ್ರಾಡಕ್ಟ್ಸ್ ಅಂಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಹೃದಯಪೂರ್ವಕವಾದಂತಹ ನನ್ನ ನಮಸ್ಕಾರವನ್ನು ಒಡನಾಡಿಯ ಅಧ್ಯಕ್ಷರಿಗೆ ಮತ್ತು ಅವರ ಎಲ್ಲ ತಾಂತ್ರಿಕ ಸಿಬ್ಬಂದಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ, ಅವರ ಸಿಬ್ಬಂದಿಯಿಂದ ನಾವು ಕರೆಯಲ್ಲ, ಸಹಭಾಗಿಗಳು ಅಂತ ಕರೀತೇವೆ, ಸಹಭಾಗಿಗಳಿಗೆ ಅಭಿನಂದಿಸಲೇಬೇಕು. ಯಾಕೆಂದರೆ ಒಂದು ಗಿಡವನ್ನು ನೆಡುವಂಥ ಪ್ರಜ್ಞೆ ಇದೆಯಲ್ಲ, ಅದು ದೊಡ್ಡದು. ನಿನ್ನೆ ನಾನು ಫ್ಯಾಮಿಲಿಯವರು ಬೆಂಗಳೂರಿಗೆ ಹೋಗಿದ್ವಿ. ಬೆಂಗಳೂರಲ್ಲಿ ಯಾವುದೋ ನಾನು ಹೈಕೋರ್ಟಿನ ಯಾವುದೋ ಕೆಲಸ ಇತ್ತು, ಇವ್ರದ್ದು ಯಾವುದೋ ರೆಸ್ಕ್ಯೂ ಇತ್ತು. ಆ ಸಮಯದಲ್ಲಿ 7-8 ಬೀದಿ ತಿರುಗಾಡ್ತಾ ಇದ್ದೆ ನಾನು, ಸೂಕ್ಷ್ಮವಾಗಿ ನಾಳೆ ಪರಿಸರ ದಿನ ಇದೆಯಲ್ಲ ಅಂತ. ಒಂದೇ ಹೊಂಗೆ ಮರ ಕಟ್ಟಿದ್ದು, ಒಂದೇ ಆ ಗಲ್ಲಿ 2-3 ಗಲ್ಲಿ ತಿರುಗಾಡಿದ್ವಿ, ಒಂದೇ ಮರ. ಅಲ್ಲಿ ಜಾಗವೂ ಇಲ್ಲ. ಮರ ನೆಟ್ಟರೆ ಗಲಾಟೆ ಹೊಡಿತಾರೆ ಅಂತ ಅನ್ನೋ ರೀತಿಯಲ್ಲಿ ಇದೆ. ಚೌಲ್ಟ್ರಿ ಮುಂದೆ ಸುತ್ತಲೂ ಕೂಡ ಮರ ಇರಲಿಲ್ಲ ಅಲ್ಲಿ. ಇದು ನಾವು ಗಮನಿಸಿದಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ಎಲ್ಲ ರೀತಿಯ ಸೌಲಭ್ಯಗಳು ಈ ಬೆಂಗಳೂರಿನ ಬೇಕು. ನಮ್ಮ ಕಾವೇರಿ ತಪ್ಪಲಿನ ನೀರು ಬೇಕು. ಆದರೆ 4 ಗಿಡ ನಡೆಯಲ್ಲ, ನೆಡೋದಿಲ್ಲ ಸರ್. ನೀವಿದ್ದ ಪಿರಿಯಡಲ್ಲಿ ಕೊಡಗಿನಲ್ಲಿ ಏನಂತ ಹೇಳಿದ್ರೆ, ಸರಿಗಿದೆಯೋ ಇಲ್ವೋ, ಈ ಮರಗಳನ್ನು ಕಟ್ ಮಾಡುವಂಥ ಒಂದು ಏನಿದೆ ಮಿಲ್ಗಳು, ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ, ನಮ್ಮ ಗಮನಕ್ಕೆ. ಅದೇ ರೀತಿಯಾಗಿ ನಮ್ಮ ಕ್ಯಾಂಪಸ್ಸಲ್ಲಿ ಅಂತ ಹೇಳಿದರೆ DBC ಕ್ಯಾಂಪಸ್ಸಲ್ಲಿ ಸ್ವಾಮಿಯಾನಂದ ಅವರು ಹೇಳಿದ್ದಾರೆ 100 ಮರಗಳನ್ನು ಇಟ್ಟಿದ್ದಾರೆ. ನಿಮಗೆ ಆ ನಿಟ್ಟಿನಲ್ಲಿ ನಿಮಗೆ ಅಭಿನಂದನೆಗಳು ಸರ್. ಅದೇ ರೀತಿಯಾಗಿ ಬಿಲ್ಡೆಕ್ಸ್ನವರಿಗೂ ಕೂಡ ಏನಂತಂದ್ರೆ ಈ ಥರದೊಂದು ಆಲೋಚನೆ ಬರುತ್ತಲ್ಲ, ಎಲ್ಲ ಎಕ್ಕುಟ್ಟೋಗಿರೋ ಆಲೋಚನೆಗಳು ಸಂದರ್ಭದಲ್ಲಿ ಮನುಷ್ಯನಲ್ಲಿ ವಿಷ ಆಗ್ತಾ ಇರುವಾಗ, ಮೆದ್ಲೆಲ್ಲ ನಂಜಿಡುವುದ ಸಂದರ್ಭದಲ್ಲಿ ಗಿಡ ಅನ್ನುವಂಥದ್ದು ಬಂದಿದೆಯಲ್ಲ, ಅವುಗಳನ್ನ ಹೃದಯಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಅಭಿನಂದಿಸ್ತೇವೆ ಸರ್. ತಮ್ಮನ್ನ ಬೋಧಿ ವೃಕ್ಷದ ಕಡೆಯಿಂದ, ಒಡನಾಡಿ ಸಂಸ್ಥೆ ಕಡೆಯಿಂದ. ಇವತ್ತು ನಾವು ಪರಿಸರ ಪ್ರಜ್ಞೆ ಮತ್ತು ಕಾಳಜಿ ಇದ್ರ ಬಗ್ಗೆ ಬಹಳ ಘಂಟಾಘೋಷವಾಗಿ ಮಾತಾಡ್ತಲೇ ಬಂದಿದ್ದೇವೆ. ನನಗೆ ಇದೇ ಚಂದ್ರೇಗೌಡರು ತಾವು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಗ ಈ ಜಾಗವನ್ನು ಕೊಟ್ಟು, ಎಲ್ಲಿಯೂ ಕೂಡ ನಾನು ಒಬ್ಬ ರೈತ ಸಹಪಾಠಿಯಾಗಿ ಅಥವಾ ನಮಗೆ ಆಗಲಿ ಫ್ಯಾಮಿಲಿಯವರಿಗೆ ಆಗಲಿ ಪರಿಸರದ ಜಾಗೃತಿ ಇರೋದ್ರಿಂದ ಇಲ್ಲೂ ಕೂಡ ಎಲ್ಲರೂ ಏನನ್ನ ಬೋಧಿಸ್ತಾರೆ, ಅಕ್ಷರದ ಅಕ್ಕರೆಯ ಮಾತು ಅಂತಾರೆ. ಕೆಲವು ಸಾರಿ ಈ ಅಕ್ಕರೆಯ ಮಾತು ಕೂಡ ಭ್ರಷ್ಟತೆಯನ್ನು ತಂದಿಳಿಕೊಡುತ್ತದೆ. ಆ ಕಾರಣದಿಂದ ಈ ಎಲ್ಲ ವಾತಾವರಣದಲ್ಲಿ ಅಕ್ಷರವನ್ನು ಕಲಿತಿರೋರು ನಂಜಾಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಕಡೆಯಿಂದ ಗಿಡವನ್ನು ನೆಟ್ಟಿದ್ದಾರೆ. ಸ್ನೇಹಿತರೆ, ಹೆಚ್ಚಿಗೆ ಮಾತಾಡ್ತಾ ಹೋದ್ರೆ ಮಾತಾಡ್ತಾ ಇರ್ಬೋದು. ಈ ದಿವಸ ಎಲ್ಲ ಪರಿಸರದ ಬಗ್ಗೆ, ಪರಿಸರದ ಕಾಳಜಿ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆ ನಾವು ಸ್ವಾಮಿ ಅನ್ನೋದೆಲ್ಲ ಒಟ್ಟಿಗೆ ಒಂದೇ ಮನೆಯಲ್ಲಿ ಬೆಳೆದಂಥವ್ರು. ಕೆರೆ ಕಟ್ಟೆ, ತೊರೆ, ಇವುಗಳ ಪದವೇ ಗೊತ್ತಿಲ್ಲ ಇತ್ತೀಚಿನ ಹುಡುಗರಿಗೆ. ತೊರೆ ಅಂದ್ರೆ ಏನು ಗೊತ್ತಿಲ್ಲ. ತೊರೆಯಲ್ಲಿ ಬರ್ತಕ್ಕಂಥ ಮರಳು, ತೊರೆಯ ನೀರು ಹರಿದು ಬರಬೇಕಾದ್ರೆ ಕಾಯ್ಕೊಂಡು ಕೂತಿರ್ತವೆ. ಯಾವೆಲ್ಲ ಕಪ್ಪೆಗಳು ಕಾಯ್ಕೊಂಡು ಕೂತಿರ್ತವೆ. ತೊರೆ ಹರಿಬೇಕಾದ್ರೆ 3-4 ತಿಂಗಳು ಕಾಯ್ಕೊಂಡು ಕೂತಿರ್ತವೆ. ಕಪ್ಪೆ ಆ ನೀರನ್ನು ಹುಡುಕಿಸ್ಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಸಾವಿರಾರು ಕಿಲೋಮೀಟರ್ ಆಸ್ಟ್ರೇಲಿಯಾದಿಂದ ಇಲ್ಲಿಗೆ ಬರ್ತವೆ. ಅವಕ್ಕೇನೋ ಇದಿಲ್ಲ. ಯಾವುದೇ ರೀತಿಯಾಗಿಯೂ ಕೂಡ ನಾವು ನಾವಿಗೇಟರ್ಸ್ ಅನ್ನ ಫಿಕ್ಸ್ ಮಾಡಿಲ್ಲ. ಯಾವುದೇ ಬಾತುಕೋಳಿಗಾಗ್ಲಿ, ಯಾವುದೇ ವಲಸಿಗ ಹಕ್ಕಿಗಳಿಗೆ ನಾವು ಯಾವುದೇ ನ್ಯಾವಿಗೇಟರ್ ಏನು ಇಟ್ಟಿಲ್ಲ. ವಿಮಾನದಲ್ಲಿ ಹೋಗುವಾಗ ಅವುಗಳ ತಲೆಯಲ್ಲಿ ಇಂಥ ಕಡೆ ಕೆರೆ ತುಂಬಿದೆ, ಇಂಥ ಕಡೆ ನೀರು ಹರಿತದೆ, ಇಂಥ ಕಡೆ ನಾನು ಮೊಟ್ಟೆ ಹಾಕ್ಬೇಕು, ಇಂಥ ಕಡೆ ಮರಿ ಹಾಕ್ಬೇಕು ಅನ್ನುವಂಥ ಭಾವನೆ ಬರುತ್ತಲ್ಲ ಈ ಪಕ್ಷಿಗಳಿಗೆ. ಆ ಪಕ್ಷಿಗಳು ಹಾರಬೇಕಾದ್ರೆ ದಾರಿಯಲ್ಲಿ ಯಾವ ಜಾಗದಲ್ಲಿ ಕರಿಮೋಡಗಳು ಕಂಡು ನೀರು ಹರಿಯುತ್ತವೆ, ಅದನ್ನು ನಾಲ್ಕಲ್ಲಿ ನೆಕ್ಕೊಂಡು ಮುಂದಕ್ಕಿರ್ತವೆ. ಕೆಳಗಡೆ ಎಲ್ಲಿಯಲ್ಲ ದೇರ್ ಇಸ್ ಎ ಸ್ಮಾಲ್ ಬರ್ಡ್. ಏನಂತ ಹೇಳಿದ್ರೆ ಸಣ್ಣ ಪಕ್ಷಿ ಕೂಡ 4000 ಕಿಲೋಮೀಟರ್ ದಣಿವಾರಿಸ್ಕೊಳ್ಳಿಕ್ಕೆ ಮೋಡದ
ಹಂಗೆ ಪಾಸ್ ಆಗ್ತದೆ. ಇದೆಂಥ ಸೈನ್ಸ್, ಇದೆಂಥ ಪರಿಸರ, ಇದೆಂಥ ಕಾಳಜಿ, ಇದೆಲ್ಲವನ್ನು ಮಾಡ್ಕೋತಾ ಬರ್ತದೆ. ಇದು ಆಶ್ಚರ್ಯ ಒಂದು. ಆಮೇಲೆ ಈ ಪರಿಸರದಲ್ಲಿ ನಾನು ಮತ್ತೆ ಫ್ಯಾಮಿಲಿ ಅವರು ಮತ್ತೆ ನಮ್ಮಲ್ಲಿ ಡಾಕ್ಟರ್ ಲೋಕೇಶ್ ಮಸ್ಲಿ ಅಂತಿದ್ದಾರೆ, ಪರಿಸರ ತಜ್ಞರು, ಕೃಪಾಕರ್ ಸೇನಾನಿಗಳು, ಕೆಲವು ಸಣ್ಣ ಪಕ್ಷಿಯ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ರು ಸರ್. ತಮ್ಮ ಗಮನಕ್ಕೆ ಏನು ಡಾಕ್ಯುಮೆಂಟ್ರಿ ಮಾಡ್ತಿದ್ರು ಅಂದ್ರೆ, ಆ ಪಕ್ಷಿ ಪಿಕ್ಕೆ ಆಗ್ತಾವಲ್ಲ ಬೋರ್ಡ್ ಪಿಕ್ಕೆ ಅಂದ್ರೆ ಅರ್ಥ ಆಗುತ್ತೆ ಯಾರಿಗೆ ಅರ್ಥ ಆಗಲ್ಲ. ಪಿಕ್ಕೆ ಅಂದ್ರೆ ಕಕ್ಕ ಮಾಡ್ತದಲ್ಲ ಪಕ್ಷಿಗಳು, ಅದು ಮತ್ತೆ ತಾನು ಹೊಡೆದ ಮೊಟ್ಟೆ ಮರಿ ಹೊರಗಡೆ ಬರುತ್ತಲ್ಲ, ಆ ಮೊಟ್ಟೆ ಚೂರುಗಳನ್ನ ಅದ್ರ ಪಿಕ್ಕೆನ ಯಾವಾಗ ಮರಿ ಕಕ್ಕ ಮಾಡ್ತದೆ ಅದನ್ನ ಹಿಡ್ಕೊಂಡ್ಬಿಡ್ತದೆ ಕೊಕ್ಕೆಯಲ್ಲಿ, ಅದನ್ನ ಅರ್ಧ ಕಿಲೋಮೀಟರ್ ದೂರ ತಗೊಂಡೋಗಿ ಎಸಿರ್ತದೆ. ಈ ತರದ ಒಂದು ಪರಿಸರ ಸ್ವಚ್ಛತೆ, ಇದನ್ನು ನಾವು ಕಲಿಯಬೇಕಾದದ್ದು ಪ್ರಾಣಿಗಳಿಂದ, ಪಕ್ಷಿಗಳಿಂದ. ನೀವು ಬೆಕ್ಕನ್ನ ಗಮನಿಸಿದ್ದೀರಾ? ಎಂದೂ ಕೂಡ ಅದು ಕಕ್ಕ ಮಾಡಿದ ಕೂಡಲೇ ಹಂಗೆ ಹೊರಟೋಗಲ್ಲ. ವರ್ಷೇನ್ ಬೆಕ್ಕಗಳ ಬಗ್ಗೆ ನಾನು ಮಾತಾಡ್ತಿಲ್ಲ. ನಮ್ಮ ಇನ್ನೇನ್ ಪಕ್ಷಿಗಳು ಆ ಮಣ್ಣನ್ನ ಕೆರೆದು ಮುಚ್ಚಿ ಮುಂದಕ್ಕೆ ಹೋಗ್ತವೆ. ಈ ಪರಿಸರದ ಬಗ್ಗೆ, ಈ ಜಾಗೃತಿಯ ಬಗ್ಗೆ, ಈ ತಿಳುವಳಿಕೆಯ ಬಗ್ಗೆ ಬಹಳಷ್ಟು ನಾವು ಮಾತಾಡಬಹುದಾಗಿದೆ. ಯಾಕೆ ಅಂತ ಹೇಳಿದ್ರೆ, ಹಣ್ಣು ಕಾಯಿ ಎಲ್ಲ ನಮ್ಮ ಕೆಲವು ಫಾರೆಸ್ಟ್ ಆಫೀಸರ್ ಇದ್ದಾರೆ, ಕೆಲವು ಅಧಿಕಾರಿಗಳಿದ್ದಾರೆ. ಚಂದ್ರೇಗೌಡರ ತಲೆಮಾರು ಹೊಟ್ಟೋಯ್ತು, ಅದು ನಮ್ಮ ಭ್ರಮೆ. ಇನ್ನೊಬ್ರು ಬರ್ತಾರೆ, ಈ ತರದ ಅಧಿಕಾರಿ, ಇನ್ನೊಬ್ರು IAS ಬರ್ತಾರೆ ಅಂದ್ರೆ ದೇ ಆರ್ ನಾಟ್ ಫಿಟ್. ಯಾಕೆ ಅಂತ ಹೇಳಿದ್ರೆ, ಈ ತರದವರು ಸಿಗೋದು ನಮಗೆ ಅಪರೂಪದಲ್ಲಿ ಅಪರೂಪ. ಅದು ಸಿಗ್ತಾರೆ ಅನ್ನೋದು ಕೂಡ ಒಂದು ಆಶಾವಾದಿ ತರ. ಸಿನಿಕ್ತನ ಬಂದುಬಿಟ್ಟಿದೆ ಅಂತ ಹೇಳ್ತಾರಲ್ಲ ಅಲ್ಲ ಸ್ವಾಮಿ ಆನಂದ್ ಅವರು, ಸಿನಿಕ್ತನ ಬಂದು ಹೋಗ್ಬಿಡುವ ಹಾಗೆ ವ್ಯವಸ್ಥೆ ನಿರ್ಮಾಣ ಆಗ್ತಿದೆ ಸರ್, ನಿಮ್ಮಂತ ಅಧಿಕಾರಿಗಳು ಸಿಗಲ್ಲ. ಅದೇ ರೀತಿಯಾಗಿ ನಮ್ಮೊಡನೆ ಇನ್ನೊಬ್ರು ಅತಮೂಲ್ಯವಾದಂಥ ಆಸ್ತಿ, ವಿಚಾರವನ್ನ, ವಿಜ್ಞಾನವನ್ನ ಮತ್ತು ಮನುಷ್ಯರ ಸಂಬಂಧವನ್ನ ಕಾರುಣ್ಯದಿಂದ, ಅಂತಃಕರಣದಿಂದ ಬೆಸೆಯುವಂತ ಬಂಜಿಗೆರೆ ಜಯಪ್ರಕಾಶ್ ಅವರು ತುಂಬಾ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವರು ಕೂಡ ನಮ್ಮ ನಡುವಿನ ಆಶಾಭಾವ. ಅವರು ಹೋಗ್ಬಿಟ್ರೆ ಇನ್ನು ಮುಗಿಯಿತು, ಈ ಹೋರಾಟದ ಸಂತೆಯೇ ಮುಗಿದೋಗಿದೆ ಅನ್ನುವ ಹಂತಕ್ಕೆ ಬಂದಿದ್ದೇವೆ. ಆದ್ರೆ ಬಂದಿಗೆ ಅಂದ್ರೆ ನೀವು ಬೇರೆ ಅರ್ಥ ತಗೊಂಡ್ಬಿಡ್ರಪ್ಪ, ಹೋಗ್ಬಿಟ್ರೆ ಯೋಚನೆ ಮಾಡಿ. ಅದೇ ಮಾತುಗಳಿಲ್ಲ. ಏನಂತ ಹೇಳಿದ್ರೆ, ಇದೊಂದು ಆಶಾಭಾವನೆಯನ್ನ ಸೃಷ್ಟಿಸುವಂತ ನಿಟ್ಟಿನಲ್ಲಿ ಏನೆಲ್ಲ ಕಲಿಕೆ ಇದೆ, ಏನೆಲ್ಲ ಕಲಿಸ್ಬೇಕಾಗಿತ್ತು, ಆ ಕಲಿಕೆಗಳು ಬೇರೆ ರೀತಿಯಾಗಿ ನಮ್ಮ ಮೊಬೈಲ್ಗಳು ಕಲಿಸ್ತಿವೆ. ತಪ್ಪೋ ಸರಿಯೋ ಅನ್ನೋದು ಆಮೇಲಿನ ವ್ಯಾಜ್ಯದ ವಿಷಯ ಆಗೋಗುತ್ತೆ. ಅದರಿಂದ ಅದರನ್ನ ಅಲ್ಲಿಗೆ ನಿಲ್ಲಿಸಿ ನಮ್ಮ ಪರಿಸರ ಮತ್ತು ತಿಳುವಳಿಕೆ ಅನ್ನುವಂಥದ್ದು ನಾನು ಅಕ್ಷರದೊಟ್ಟಿಗೆ ಇಲ್ಲಿಯ ಮಕ್ಕಳಿಗೆ ಪ್ರತಿ ಗಿಡದ ಪರಿಚಯವನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಮಾಡಿದ್ದೇನೆ, ಅದನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಬೋಧಿ ರಿಕ್ಷಾ ಸೊಸೈಟಿನ ಚಂದ್ರು ಅವರು, ಸತೀಶ್ ಚಂದ್ರ ಅವರು ಕೂಡ ಇದ್ದಾರೆ. ಅವರು ಕೂಡ ಏನಾದರೂ ಮಾಡಬೇಕು. ಏನು ಮಾಡಬೇಕು? ಈಗ ಕರೆಂಟ್ ಹತ್ಕೊಂಡು ಕುಡಿಯುವಂಥ ಇಶ್ಯೂ ಏನಿದೆ ಅಂತ ಹೇಳಿದ್ರೆ, ಮರ ಗಿಡಗಳನ್ನು ಬೆಳೆಸಬೇಕು, ಬೆಳಗಬೇಕು ಮತ್ತು ಮತ್ತೊಬ್ಬರಿಗೆ ನೆರಳಾಗಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಯೋಚಿಸ್ತಾ ಇದ್ದೇವೆ. ಮೈಸೂರಿನಲ್ಲಿ ಒಂದು 24 ಮರವನ್ನು ಅಭಿವೃದ್ಧಿ ಹೆಸರಿನಲ್ಲಿ ಕಡಿದ್ರು. ಅದರ ದೊಡ್ಡ ರಾಜಕೀಯ ವಿಷಯವೇ ಇದೆ. ಆದ್ರೆ ಆ ಕಡಿದ ಕಾರಣಕ್ಕೆ ಸಾವಿರಾರು ಜನ ಅದ್ರ ಮುಂದೆ ನಿಂತರು. ಕಡಿತಾ ಇದ್ದು ಕಡಿದು ಆದ್ಮೇಲೆ ಹೋಗಿ ನಿಂತರು. ಇವತ್ತು 100 ಗಿಡ ನೆಡ್ತಾ ಇದ್ದೀವಿ ಬಂದ್ರಪ್ಪ ಅಂದ್ರೆ ನೆಡುವ ಪ್ರಕ್ರಿಯೆ ಇಲ್ಲ. ಕಡಿದ ಮೇಲೆ ಹೋರಾಟ ಮಾಡ್ತಾರೆ. ಆದ್ರೆ ನೆಡುವ ಪ್ರಕ್ರಿಯೆಗೆ ಬನ್ನಿ ಅಂತ ಅನ್ನುವಂತ ಅಂಶದಲ್ಲಿ ಅವರೆಲ್ಲರೂ ಸೋತಿದ್ದಾರೆ. ಆ ನಿಟ್ಟಿನಲ್ಲಿ ಈ ತರದ ಆಲೋಚನೆಗಳು ಕಿವುಗೊಂಡಿರುವ ಸಮಾಜದಲ್ಲಿ ಪ್ರತಿ ದಿವಸ ಬೆಳಗಾಯ್ತು ಅಂತ ಹೇಳಿದ್ರೆ ಬಹುರಾಷ್ಟ್ರೀಯ ಕಂಪನಿಗಳ ದಾಳಿ. ಕ್ರಿಕೆಟ್ನಲ್ಲೂ ಬೆಂಗಳೂರಿಲಿದ್ದಾಗ ಬರಕ್ಕಾಗಲಿಲ್ಲ ನಮಗೆ ಮೈಸೂರಿಗೆ. ಅಷ್ಟೊತ್ತು 6 ಗಂಟೆ ತಗೊಂಡು ಬರ್ಬೇಕಾದ್ರೆ 11 ಜನ ಸತ್ತೋಗಿದ್ದಾರೆ ಅಂತ ನಮ್ಮ ಇನ್ನೊಬ್ಬರು ಸ್ನೇಹಿತರು ಪ್ರದೀಪ್ ಅವರು ಹೇಳ್ತಾ ಇದ್ರು. ನನಗೆ ಸರ್ ನಿಮಗೆ ಬೇಜಾರಾಗುತ್ತೆ. ಬಹುರಾಷ್ಟ್ರೀಯ ಕಂಪನಿಗಳ ಸ್ಪಾನ್ಸರ್ ನಮ್ಮ ಮೆದುಳನ್ನು ಕೊಳಕು ಮಾಡಿ ಸ್ಪರ್ಧೆ ಅಹಿತಕರವಾದಂಥ ಸ್ಪರ್ಧೆ. 4 ಗಿಡ ನೆಡೆಸುವ ಸ್ಪರ್ಧೆ ಇಲ್ಲ. ಅದೇ ರೀತಿಯಾಗಿ ಮತ್ತೊಮ್ಮೆ ಹೇಳ್ತೇನೆ, ಬಿಗ್ ಸೆನ್ಸೂರ್ ಅವರಿಗೆ ಇದನ್ನು ನಿಲ್ಲಿಸ್ಬೇಡಿ.
ದಯಮಾಡಿ ಒಡನಾಡಿ ಕೊಡಬೇಡಿ ಅಂತಲೂ ಹೇಳಲ್ಲ. ಒಡನಾಡಿ ಕೊಟ್ಟರು ನಡೀತೇವೆ, ಯಾರಿಗಾದ್ರೂ ಕೊಡಿ. ಅದು ನಿರಂತರ, ಅದು ನಿಮ್ಮ ಬದಲಾವಣೆ. ಮತ್ತು ಆ ಗಿಡ ಮರಗಳು ನೀವು ಬೇರೆಯವ್ರ ಮನೆ ಕಟ್ಕೊಟ್ಟಿರ್ಬೋದು, ಆದರೆ ನಿಮ್ಮಗಳ ಬಗ್ಗೆ ಮಾತಾಡದೇ ಇರುವ ಪಕ್ಷಿ ಪ್ರಾಣಿಗಳು ಯಾವತ್ತೂ ನಿಮ್ಮ ನಿಂತರು, ನಿಮಗೆ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ನಾವು ಯೋಚಿಸಬೇಕು. ಪಂಚಗಿರಿಯವರು ಪಾಪ ದೊಡ್ಡ ಮನುಷ್ಯರು, ಸಣ್ಣ ಕಾರ್ಯಕ್ರಮಕ್ಕೆ ಒಪ್ಕೊಂಡು ಬಂದಿದ್ದಾರೆ. ಅವರ ದೊಡ್ಡತನಕ್ಕೆ ನಾನು ಮತ್ತೊಮ್ಮೆ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಚಂದ್ರೇಗೌಡರು ನಿಮ್ಮೆಲ್ಲರ ಪ್ರೀತಿ ಪ್ರೇಮವನ್ನು ಹಂಬಲಿಸುವ ಮನುಷ್ಯ ಯಾರಾದ್ರೆ ಚಂದ್ರೇಗೌಡರು. ನೀವು ಪರಿಚಯ ಇಲ್ಲದೆ ಅದೇ ರೀತಿಯಾಗಿ ನಮ್ಮ ಸ್ವಾಮಿ ಆನಂದವರು, ಅವರು ನೈಸರ್ಗಿಕ ಕೃಷಿ ಅಂತೇಳಿ ನಮ್ಮ ಸೋದರ ಮಾವನೇ ಹಾಕ್ಕೊಟ್ಟಿದ್ರು ಅಪ್ಪ ರಮಣವರು. ಇವರು ಕೆರೆ ಅಂಗಳದಲ್ಲಿರೋ ತಪ್ಪೆಯ ಆಯ್ಕೆ ಬರಲಿಲ್ಲ ಅಂದ್ರೆ ಮನೆ ನಿಮ್ಗೆ ಇಟ್ಟಿಲ್ಲ ಅಂದ್ರೆ ಅರ್ಥ ಊಟ ಇಲ್ಲ. ಅದು ನಿಮ್ಗೆ ಅರ್ಥ ಆಗೋದು ಗೊತ್ತಿಲ್ಲ. ಆ ಥರದಲ್ಲಿ ನಾವಿಬ್ರು ಅಂದ್ರೆ ಎಲ್ಲರೂ ಸೇರಿದ ಹಾಗೆ ಕೃಷಿಯ ಬಗ್ಗೆ, ಪರಿಸರದ ಬಗ್ಗೆ, ಈವನ್ ಟುಡೇ ಶನಿವಾರ ಭಾನುವಾರ ನನ್ನ ವಾತಾವರಣದಲ್ಲಿ ಕಲುಷಿತವಾಗಬಾರ್ದು ಅಂತ ಸಾವಿರಾರು ಮರಗಳನ್ನು ನಿಂತಂಥವ್ರು, ನೈಸರ್ಗಿಕ ಕೃಷಿಯನ್ನು ಮಾಡ್ಕೊಂಡು ಬಂದಂಥವ್ರು. ಈ ಎಲ್ಲ ಅಂಶಗಳೊಟ್ಟಿಗೆ ಅವರು ಕೂಡ ಬಂದಿದ್ದಾರೆ, ಅವರನ್ನು ನೆನಪಿದೆ. ಅದೇ ರೀತಿಯಾಗಿ ನನ್ನ ಸ್ನೇಹಿತ ಗೆಳೆಯ ಸ್ಟ್ಯಾನ್ಲಿ ಅವರು ಕೂಡ ಇಲ್ಲಿದ್ದಾರೆ. ಅವರಿಗೆ ಪರಿಸರದ ಬಗ್ಗೆ ಇರುವ ಕಾಳಜಿ ತೋರು. ಅವರು ಅಷ್ಟೇ ಚಿಕ್ಕನಿಂದಲೂ ಎತ್ತು ಕಟ್ಟಾಕೋದ್ರಿಂದ ಹಿಡಿದು ಅಲ್ಲಿ ಸಹ ಪಕ್ಷಿಯ ಮರಿಗಳನ್ನ ಜೋಪಾನ ಮಾಡೋದ್ರಿಂದ ಹಿಡಿದು ಎಲ್ಲವೂ ತಿಳಿದಿದೆ. ಅದೇ ರೀತಿಯಾಗಿ ನಮ್ಮ ಈಗ ರೈತ ವಿಜ್ಞಾನಿಗಳು ಇಲ್ಲಿದ್ದಾರೆ, ಅವರು ಶ್ರೀನಿವಾಸ್ ಅವರು, ಅವ್ರನ್ನೂ ಕೂಡ ಇಲ್ಲಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ನನ್ನ ಆಲ್ಮೋಸ್ಟು ಮಿತ್ರರು ಬಂದಿದ್ದಾರೆ. ಎಲ್ರಿಗೂ ನೀವೆಲ್ಲ ಎಂತ ಕನ್ನಡ ಸಂಬಂಧ ಇರೋದ್ರಿಂದಲೇ ಇದ್ದಿದ್ದೀರಿ, ಎಲ್ಲರನ್ನೂ ನೆನ್ಕೋಬೇಕು ಅಂತ ಅನ್ನೋದು ನನ್ನೊಂದು ಆಶಯ. ಅದೇ ರೀತಿಯಾಗಿ ಮಾಧ್ಯಮದ ದಿನೇಶ್ ಅವರು, ತಾವು, ಪ್ರಸನ್ನ ಅವರು ಎಲ್ಲರೂ ಬಂದಿದ್ದೀರಾ. ಇದಕ್ಕಿಂತ ದೊಡ್ಡ ಭಾಗ್ಯ ನಮ್ಗೆ ಇನ್ನೊಂದಿಲ್ಲ. ಆದಾಗ್ಯೂ ಕೂಡ ಈ ಒಂದು ಸಭಾಂಗಣದಲ್ಲಿ ಶ್ರೀ ರಾಜಶೇಖರ್ ಅವರ ಸಭಾಂಗಣದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ, ಸಣ್ಣ ವಿಚಾರ ದೊಡ್ಡದು, ಯಾರೇನಾದರೂ ಅಂದ್ಕೊಳ್ಳಿ, ಈ ದಿವಸ ನಮಗೆ ಬದಲಾವಣೆಯ ಗಾಳಿ ಬೀಸಬೇಕು ಅಂತ ಹೇಳಿದ್ರೆ ಹೊರಗಡೆ ಇರುವುದು ಬೀಸಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ಕೆ.ಡಿ. ಪ್ರಸನ್ನ ಅವರು ಇಲ್ಲಿಗೆ ಬರೀತಾರೆ, ಅವನಿಗೆ ಏನಿಲ್ಲ ಅಂದ್ರೂ 5 ಕೋಟಿ ಬರುತ್ತೆ, 5 ಕೋಟಿ ಬಾಡಿಗೆ ಬರುತ್ತೆ ತಿಂಗಳು. ನನ್ನ ಸ್ನೇಹಿತನೇ ದೊಡ್ಡ ಕಂಪನಿಯವರು, ಆ ಎಲ್ಲ ಸ್ನೇಹಿತನೇ. ಯಾಕೆ ಮೈಸೂರಿಗೆ ಬರ್ತಿದ್ದೀವಿ ಅಂದರೆ ಆಕ್ಸಿಜನ್ ಲೆವೆಲ್ ಏನಿದೆ ಕಾರ್ಬನ್ನಲ್ಲಿ ಒಂದು ಹನಿಯಲ್ಲಿ ಅದು ಅಂಟುಕೊಳ್ಳುವಂಥದ್ದು ಭಾರಿ ಇದಾಗೋಗಿದೆ. ಬರೀ ಆ ಆಕ್ಸಿಜನ್ ಪ್ರಮಾಣ ಕುಸಿತೋಗಿದೆ. ಹಾಗಾಗಿ ನಮಗೆ ಗುಡ್ಗೆ ರೋಗ ಬರ್ತಾ ಇದೆ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಮೂವ್ ಮಾಡ್ತಾರೆ ಅಂತ ಹೇಳಿ ಅಪಾರ್ಟ್ಮೆಂಟ್ ಕಟ್ತಾ ಇದ್ರು. ಹುಡುಗು ಹೇಳಿದ್ವಿ ಮನೆ ಕಟ್ಟೋತಾರೆ ಅಂತ ಹೇಳಿ ನೋಡಬೇಕು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಬಹಳಷ್ಟು ಇಂಡಸ್ಟ್ರಿಯಲ್ ಸ್ನೇಹಿತರುಗಳಿಗೂ ಕೂಡ ವಿನಂತಿಸುವುದೇನೆಂದರೆ, ನೀವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಮರ ಗಿಡಗಳನ್ನು ನೆಡುವಂಥದ್ದು, ಇಲ್ಲದವರನ್ನು ಬೆಳೆಸುವಂಥದ್ದು, ಜ್ಞಾನಾತ್ಮಕವಾಗಿ ಬದುಕನ್ನು ನೋಡುವ ನಿಟ್ಟಿನಲ್ಲಿ ನಿಮ್ಮ ಹೆಜ್ಜೆ ಆಗಲಿ. ಈ ಥರದ ಒಂದು ಆಲೋಚನೆ ಬಂದಿದ್ದಕ್ಕೆ ನಿಮಗೆ ಅಭಿನಂದಿಸ್ತಾ, ನನ್ನ ವಾತಾವರಣವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನನ್ನ ಎಲ್ಲ ಸಹಭಾಗಿಗಳೊಟ್ಟಿಗೆ ಮತ್ತು ನನ್ನ ಪ್ರೀತಿಯ ಮಕ್ಕಳೊಟ್ಟಿಗೆ ನಿಮ್ಮೆಲ್ಲರನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆ ಪ್ರೀತಿಪೂರ್ವಕವಾದಂಥ, ವಿನಯಪೂರ್ವಕವಾದಂಥ, ಸೌಜನ್ಯಪೂರ್ವಕವಾದಂಥ ವಂದನೆ, ಅಭಿನಂದನೆ, ನಮಸ್ಕಾರ. ತಪ್ಪಾಗಿ ಜಾಸ್ತಿ ಮಾತಾಡಿದರೆ ಡ್ಯಾನಿಯವ್ರು ಜಾಸ್ತಿ ಮಾತಾಡೋಕ್ಕೆ ಕಮ್ಮಿ ಮಾತಾಡಪ್ಪ ಅಂತ ಅದಕ್ಕೆ ದಯಮಾಡಿ ಜಾಸ್ತಿ ಮಾತಾಡಿದರೆ ಕ್ಷಮಿಸಿ. ಈ ಡ್ಯಾನಿಯವ್ರು ಮಾತಾಡೋದು ಎಲ್ಲ ಸ್ನೇಹಿತರೆ, ಒಡನಾಡಿಗಳೇ, ಮಕ್ಕಳೇ, ಚಂದ್ರೇಗೌಡರಿಗೆ ಪರಿಸರ ವಿಜ್ಞಾನಿರುವಂತಹ ಒಂದು ಗೌರವ ಸಮರ್ಪಣೆಯಾಗಿದೆ. ಚಂದ್ರೇಗೌಡರು ಯಾರು ಸಪ್ರೇಟ್ ಆಗಿ ಎಲ್ಲ ಯಾವುದೋ ಅಡ್ಡೆಗಳಿಂದ ಬಂದಂಥವ್ರೇನಲ್ಲ.
ಮನುಷ್ಯ ಕುಲದ ಒಬ್ಬ ರೆಪ್ರೆಸೆಂಟೇಟಿವ್. ನನಗಂತೂ ಅನಿಸ್ತಾ ಇದ್ದಿದ್ದೇನು ಅಂತಂದರೆ, ನಾವು ಪರಿಸರನ ಯಾವುದೇ ರೀತಿಯಾಗಿ ಕಾಪಾಡಬೇಕಾದಂಥ ಅವಶ್ಯಕತೆ ಬೀಳೋದು. ನಾವು ಮುಚ್ಕೊಂಡು ಸುಮ್ಮನೆ ಪರಿಸರ ತಾನಾಗಿ ಚೆನ್ನಾಗೇ ಈಗ ನಾವೇನಾದ್ರೂ ಕ್ಲೇಮ್ ಮಾಡ್ತಾ ಇದ್ರೆ ಪರಿಸರ ರಕ್ಷಣೆ ಮಾಡ್ತಾ ಇದ್ದೀವಿ ಅಂತಂದರೆ ಅದು ನನ್ನ ದಂಡ ಪಾವತಿ ಮಾಡ್ತಾರೆ. ತಪ್ಪಾಣಿಕೆ ಅಂತ ಹೇಳುವಂಥದ್ದನ್ನ ಹೇಳ್ತಾರಲ್ಲ, ತಪ್ಪಾಣಿಕೆನೇ ಇವೆಲ್ಲ ನಮ್ಮ ಗಿಲ್ಟಿಗೋಸ್ಕರನೂ ನಾವು ಮಾಡುವಂಥ ಕೆಲಸ. ಏಕೆಂದರೆ ಪರಿಸರನ ನಾವು ಒಂದ್ಸಲ ನೆನಪಿಸ್ಕೊಂಡು ನಾವು ಎಂತಹ ಒಂದು ಕ್ಷುಲ್ಲಕವಾದ ಕ್ಷುದ್ರ ಜೀವಿ ಅಂತ ಅನಿಸುತ್ತೆ. ಮನುಷ್ಯ ಪರಿಸರದ ಒಂದು ಅತ್ಯಂತ ಸಣ್ಣ ಭಾಗ, ಒಂದು ಸುಮ್ಮನೆ ಇರಲ್ಲ. ಈ ಪರಿಸರಕ್ಕೆ ದೊಡ್ಡ ಮಾರಕ ಅಂತಂದ್ರೆ ಮನುಷ್ಯನೇ. ಇನ್ಯಾರೂ ಕೂಡ ಪರಿಸರಕ್ಕೆ ಮಾರಕ ಅಲ್ಲ. ಬುದ್ಧಿವಂತ ಅನ್ಕೊಂಡಂತಹ ಮನುಷ್ಯ ಮಾಡಿರುವಷ್ಟು ಅನಾಚಾರ, ಅತ್ಯಾಚಾರ ಈ ಅಭಿವೃದ್ಧಿಯ ಹೆಸರಿನಲ್ಲಿ ಅಷ್ಟಿಷ್ಟ. ಇವತ್ತು ನಾವು ಏನು ಮಾಡಿದ್ರು ಕೂಡ ಅದು ಕೆಲವೊಂದು ಸಣ್ಣ ಸಣ್ಣ ಜೋಕ್ಗಳಿದ್ದಾವೆ. ಯಾವುದೋ ಆನೆ ಬರ್ತಿತ್ತಂತೆ, ಅದು ತಲೆ ಮೇಲೆ ಒಂದು ದೊಡ್ಡದೊಂದು ಕೊಂಬೆ ಬಿತ್ತು, ಅದು ಒಂದ್ಸಲ ಗೀಳಿಡ್ತದೆ. ಆ ಆನೆ ಮೇಲೆ ಒಂದು ಸಣ್ಣ ಅಳಿಲ್ ಬಿಡ್ತದೆ, ಅದು ಜಂಪ್ ಮಾಡ್ತಾ ಇತ್ತಂತೆ. ಅದು ನಾನು ಅಷ್ಟೊಂದು ಜೋರಾಗಿ ಜಂಪ್ ಮಾಡುತ್ತೆ ನಿಮ್ಮ ಮೇಲೆ ಅಂತ ಕೇಳ್ಬೋದು. ಅಂದ್ರೆ ಅಳಿಲು, ಇವೆಲ್ಲ ಅಳಿಲು ರೀತಿಯಾದಂತಹ ಕೆಲಸಗಳು. ನಾವು ಏನು ಮಾಡಿದ್ರೂ ಕೂಡ ನಮ್ಮ ದಂಡವನ್ನ ಈ ಜನ್ಮದಲ್ಲಿ ಪಾವತಿಸ್ಲಿಕ್ಕಾಗಲ್ಲ. ಆದರೆ ಕೆಲವು ಈ ಗಿಲ್ಟ್ ಕಾನ್ಶಿಯಸ್ ಇಟ್ಕೊಂಡು ಅದಕ್ಕೆ ಇನ್ನೊಂದು ಹೆಸರು ಅಂತಂದ್ರೆ ನಮ್ಮ ಜವಾಬ್ದಾರಿ. ಈಗ ನಮ್ಮ ಬ್ರಿಜೇಶ್ ಅವರಿದ್ದಾರೆ, ಒಂದು ಕಂಪ್ನಿ ನಡೆಸುವಂಥವ್ರು. ಈ ನೋಸ್ ದ ರೆಸ್ಪಾನ್ಸಿಬಿಲಿಟಿ, ಲಯಬಿಲಿಟಿ. ಆಮೇಲೆ ನಾನು ಎಷ್ಟು ಪರಿಸರವನ್ನ ಅದನ್ನ ಎಷ್ಟು ಬಳಸ್ಕೊಳ್ತಾ ಇದ್ದೀನಿ ಅಂತ ಹೇಳುವಂತಹ ಒಂದು ಕಲ್ಪನೆ ಒಬ್ಬ ಕಂಪ್ನಿ ನಡೆಸುವಂಥವ್ರಿಗೆ ಇರೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಆ ಕಾರಣದಿಂದ ಅವರು ಇದನ್ನ ಒಂದು ಪ್ರಯಾರಿಟೈಸ್ ಮಾಡಿಕೊಂಡು ಈ ಕೆಲಸವನ್ನ ಯಾರ್ಯಾರು ಮಾಡ್ತಾರೋ ನಮ್ಮ ಚಂದ್ರ ಅವ್ರನ್ನ ಸಪೋರ್ಟ್ ಮಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ಮನಸ್ಸು. ಅದನ್ನ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ನಾವು ನಿಜಕ್ಕೂ ಕೂಡ ಕೃತಜ್ಞರಾಗಿದ್ದೀವಿ. ಈ ಕೆಲಸವನ್ನ ನೀವು ಚಂದ್ರ ಅವರು ಕೂಡ ಯಾವುದೋ ಒಂದು ಒಳ್ಳೆಯ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಅಲ್ಲಿ ಓದ್ಕೊಂಡು ಅವ್ರು ಇವತ್ತು ಮರಗಳನ್ನ ಬೆಳೆಸೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಇರುವಂತಹ ಆ ಒಂದು ರೆಸ್ಪಾನ್ಸಿಬಿಲಿಟಿ, ಮತ್ತೆ ನಾವೆಲ್ಲ ಸೇರಿ ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಎಷ್ಟೊಂದು ಅಬ್ಯೂಸಿವ್ ಆಗಿ ನಡ್ಕೊತಾ ಇದ್ದೀವಿ, ನಾವು ಎಷ್ಟು ಬೆಳೆದಿದ್ದೀವಿ, ಎಷ್ಟು ಬಳಸ್ಕೊಂಡಿದ್ದೀವಿ, ಎಷ್ಟು ಮನೆಗಳನ್ನ ಕಟ್ಕೊಂಡಿದ್ದೀವಿ, ಆ ಮನೆ ಇಂಟೀರಿಯರ್ಸ್ಗೆ ಎಷ್ಟು ಬಳಸ್ತಾ ಇದ್ದೀವಿ, ಆ ಮನೆ ಕಟ್ಟಬೇಕಾದ್ರೆ ಅಲ್ಲಿರೋ ಮರಗಳನ್ನ ಎಷ್ಟು ಕಡದಾಕಿದ್ದೀವಿ, ಇದೆಲ್ಲವೂ ಕೂಡ ಗೌರವವೇ ಇದು. ನಾವು ಸಿಂಪ್ಲಿಸಿಟಿಯಲ್ಲಿ ಬದುಕುವಂಥ ಜನ ಅಂತೂ ಅಲ್ಲ. ನನ್ನಾದಿಯಾಗಿ ನಾವೆಲ್ಲರೂ ಕೂಡ ಪರಿಸರಕ್ಕೆ ಮಾರಕವಾಗಿಯೇ ಹೊಂದ್ಕೊಂಡಿರುವಂಥದ್ದು. ನಮ್ಮ ಲಾಭವ ನಿರೀಕ್ಷೆಯಲ್ಲೇ ನಾವು ಏನಾದರೂ ಒಂದನ್ನು ಬೆಳೆಯುವಂಥದ್ದು, ಬೆಳೆಸೋಣ. ಇದಕ್ಕೆ ಯಾವುದೇ ರೀತಿಯಾದಂಥ ಆಕ್ಷೇಪಣೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಹಾಗಾಗಿ ಇವತ್ತು ಪರಿಸರದ ಸಂರಕ್ಷಣೆಯ ಮೊದಲನೇ ಆದ್ಯ ಕರ್ತವ್ಯ ನಾವು ಮಾಡಬೇಕಾಗಿತ್ತು ಅಂತಂದರೆ, ನಾವು ಆದಷ್ಟು ಅದರಿಂದ ದೂರ ಇರೋದು. ಅಂದರೆ ಅದನ್ನು ತನ್ನ ಬಿಟ್ಟರೆ ಅದು ತನ್ನನ್ನು ತಾನು ಕಾಪಾಡಿಕೊಳ್ಳುವಷ್ಟು ಶಕ್ತಿ ಈ ಪರಿಸರಕ್ಕೆ, ಸುತ್ತಮುತ್ತಲಿನ ಪರಿಸರಕ್ಕೆ ಇದೆ. ನನ್ನ ಕಾಂಟ್ರಿಬ್ಯೂಷನ್ನು ಖಂಡಿತವಾಗಲೂ ಇಲ್ಲೇ ನಿಲ್ಲಂತಾನೆ. ಇಲ್ಲಿ ಏನಾದರೂ ನಾವು ಬೆಳೀತಾ ಇದ್ರೆ ಅಂದರೆ ನನಗೋಸ್ಕರನೇ ಬೆಳೆದಿರೋದು, ಹಣ್ಣಿಗೋಸ್ಕರ ಬೆಳೆದಿರ್ತೀವಿ. ಅದು ನಾವು ಹೇಳ್ತೀವಿ, ನಾವು ಗಿಡಗಳು ಬೆಳೀತದೆ, ಆಕ್ಸಿಜನ್ ಮತ್ತೊಂದು. ಆದರೆ ಮಲೆನಾಡಿನಲ್ಲೇ ಹುಟ್ಟಿ ಬೆಳೆದಿರುವಂಥದ್ದು ನಾನು. ಮಲೆನಾಡಿನಲ್ಲಿ ಹುಟ್ಟಿ ಮಲೆನಾಡಿನಲ್ಲೇ ಬೆಳೆದಂಥದ್ದು. ಕೊಡಗಿನಲ್ಲಿ ಹುಟ್ಟಿ ಶಿರಸಿ, ಸಿದ್ದಾಪುರದಂತಹ ದಟ್ಟ ಕಾಡುಗಳಲ್ಲಿ ಬೆಳೆದಂಥ ವ್ಯಕ್ತಿಯಾಗಿ
ಮತ್ತು ಆದಷ್ಟು ಪ್ರಾಣಿ ಪಕ್ಷಿಗಳ ಜೊತೆಯಲ್ಲೇ ಇದ್ದು ಬೆಳೆದು ಬಂದಂಥ ನಾನು ಕಂಡ್ಕೊಂಡದ್ದು. ನಾವು ಸುಮ್ಮನೆ ಇದ್ದರೆ ಅಲ್ಲಿಯ ಪರಿಸರದಲ್ಲಿರುವಂಥ ರೈತಾಪಿ ಜನಗಳನ್ನು ಕೂಡ ನೋಡಿದ್ದೀನಿ. ಅವರು ಅನಾವಶ್ಯಕವಾಗಿ ಒಂದು ಕೊಂಬೆಯನ್ನು ಕೂಡ ಕಡಿಯಲ್ಲ. ಅಷ್ಟೊಂದು ಮರಗಳಿದ್ರೂ ಕೂಡ ಒಂದು ಕೊಂಬೆಯನ್ನು ಕೂಡ ಅವರು ಕಡಿಯುತ್ತೆ ನಾವು ಕಂಡಿರಲಿಲ್ಲ. ಆದರೆ ಇತ್ತೀಚೆಗೆ ಈ ಅಭಿವೃದ್ಧಿಯನ್ನು ನಾವು ತಪ್ಪಾಗಿ ಅರ್ಥೈಸ್ಕೊಂಡು ಅಭಿವೃದ್ಧಿಯ ನಾಗಾಲೋಟದಲ್ಲಿ ಎಲ್ಲ ನನಗೆ ಬೇಕು ಅಂತ ಹೇಳುವಂಥದ್ದು, ಎಲ್ಲ ನಾನು ದಕ್ಕಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು, ಆ ನಿಟ್ಟಿನಲ್ಲಿ ಎಲ್ಲ ಜನ ಆದಿಯಾಗಿ ನಮ್ಮ ಕಾನೂನುಗಳಿರ್ಬೋದು, ನಮ್ಮ ಪಾಲಿಸಿಗಳಿರ್ಬೋದು, ನಮ್ಮನ್ನು ಕಾಯುವ ಪ್ರಭುಗಳಿರ್ಬೋದು, ಅಥವಾ ನಮ್ಮ ಎಲ್ಲ ದೊಡ್ಡ ದೊಡ್ಡ ಶಕ್ತಿಗಳೆಲ್ಲವೂ ಕೂಡ ಕೆರೆ ಕಟ್ಟೆಗಳನ್ನೆಲ್ಲವನ್ನೂ ಕೂಡ ನುಂಗಿ ನೀರು ಕುಡಿಯೋ ಮಟ್ಟಕ್ಕೆ ನಮ್ಮ ದಾಹ ಇಲ್ಲ. ಹಾಗಾಗಿ ಮಳೆ ನೀರು ತನ್ನ ಹರಿಯುವಿಕೆ ದಾರಿಯನ್ನು ಬದಲಾಯಿಸ್ತದೆ. ಮಳೆ ನೀರು ಇನ್ನು ಎಲ್ಲಿ ಮನೆ ನುಗ್ಗದೆ ಇನ್ನೆಲ್ಲಿಗೆ ಹೋಗ್ತವೆ, ಪ್ರಾಣಿಗಳು ನಮ್ಮನೆ ನುಗ್ಗದೆ ಇನ್ನೆಲ್ಲ ನುಗ್ಗಬೇಕು, ಆನೆಗಳು ಊರಿಗೆ ಬರದೆ ಇನ್ನೆಲ್ಲ ಹೋಗ್ತವೆ. ಹಾಗಾಗಿ ಪಕ್ಷಿಗಳು ಪ್ರಾಣಿಗಳು ಎಲ್ಲವೂ ಕೂಡ ಇವತ್ತು ಅತಂತ್ರ ಆಗ್ತಾ ಇದ್ದಾವೆ ಮನುಷ್ಯನ ದುರಾಸೆಗೋಸ್ಕರ. ಹಾಗಾಗಿ ಇವತ್ತು ಇದೊಂದು ಸಾಂಕೇತಿಕವಾದಂತಹ ಕಾರ್ಯಕ್ರಮವಷ್ಟೇ. ನಾವು ಮಾಡುವಂಥದ್ದು ದಂಡ ಮರುಪಾವತಿ ಮಾಡುವಂಥದ್ದು ಏನಂತೀನಿ ತಪ್ಪು ಕಾಣಿಕೆ ಅಂತಲೇ ನಾನು ತಿಳ್ಕೊಂತ ದೇವ್ರ ಕೆಲಸನ ನಾನಂತೂ ನೋಡಲಿಲ್ಲ, ನಾನಂತೂ ನಂಬೋದಿಲ್ಲ. ಆದರೆ ನಂಬಿಕೆ ಇರುವಂಥವ್ರು ಏನಾದ್ರು ಮಾಡಿದ್ರೆ ಇದು ದೇವ್ರ ಕೆಲಸ ಅಂತಲೇ ಮಾಡಿ. ಪ್ರತಿ ಮನೆಯಲ್ಲಿ ಇದೊಂದು ಹರಕೆ ಹೊತ್ಕೊಳ್ಳುವಂಥ ಕೆಲಸಗಳಾದರೆ, ಮರ ನಡ್ತೀನಿ ಅಂತ ಹೇಳುವಂಥದ್ದಾದರೆ, ಒಂದೊಂದು ಹೆಸರಿನಲ್ಲಿ ಒಂದು ಮರ ನಡ್ತೀನಿ ಅಂತ ಹೇಳುವಂಥದ್ದಾದರೆ, ಒಂದು ಕೆರೆ ಕಟ್ಟೆಗಳನ್ನು ಉಳಿಸ್ತೀನಿ ಅಂತ ಹರಕೆಗಳಾದರೆ, ಈ ಒಂದು ದೇಶ, ಈ ಒಂದು ಪ್ರಪಂಚ, ಭೂಮಿ ಎಲ್ಲ ಜೀವಿಗಳಿಗೂ ಕೂಡ ಬದುಕಲಿಕ್ಕೆ ಅನುಕೂಲಕರವಾದಂಥದ್ದು ಆಗುತ್ತೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಇದೊಂದು ಸಾಂಕೇತಿಕವಾದ ಕಾರ್ಯಕ್ರಮಕ್ಕೆ ಒಡನಾಡಿಯನ್ನು ಆರಿಸ್ಕೊಂಡಿದ್ರ ಬಗ್ಗೆ ಪರಶುವರು ಹೇಳಿದರು. ಅದರ ಜೊತೆಯಲ್ಲಿ ಒಂದು ಮಾತನ್ನು ನಾನು ಸೇರಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಅನಿಸಿರುವಂಥದ್ದು ಮಕ್ಕಳು ಮತ್ತು ಮರಗಳು ಇವರಿಬ್ಬರ ಮಧ್ಯ ಯಾವುದೇ ಅಂತ ಭೇದ ಇಲ್ಲ. ಮರ ಹೆಣ್ಮಕ್ಳು ನಾವು ಕಾಯುವಂಥದ್ದು, ಕಾಪಾಡುವಂಥದ್ದು, ಅವ್ರನ್ನ ಗೌರವಿಸಿ, ಅದೇ ರೀತಿ ಮರಗಳನ್ನು ನಾವು ಕಾಪಾಡುವಂಥದ್ದು, ಗೌರವಿಸುವಂಥದ್ದು ಮಾಡಿದ್ರೆ ಮಾತ್ರ ಮುಂದೆ ನಮಗೆ ಉಳಿಗಾಲ ಇದೆ. ಅಂದರೆ ಬೇರೆ ಎಲ್ಲ ಪಕ್ಷಿಗಳು ಅವೆಲ್ಲ ಬದುಕ್ತವೆ, ಪಕ್ಷಿ ಪ್ರಾಣಿಗಳು ಕೂಡ ಬದುಕ್ತವೆ, ಆನೆಗಳು ನಮ್ಮ ಜಾಗ ಬಂದು ಹಿಡ್ಕೊಂಡು ಬದುಕತ್ತವೆ. ಮನುಷ್ಯ ಉಳಿಬೇಕು ಅಂತಂದ್ರೆ ಮಾತ್ರ ಈ ಕೆಲಸ ಮಾಡಬೇಕು. ಬಾಕಿ ಎಲ್ಲವೂ ಬದುಕ್ತವೆ. ಸರ್ವನಾಶದ ಅಂಚಿಗೆ ಹೋಗುವಂಥದ್ದು ಅನುಕೂಲ ಮಾತ್ರ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಈ ನಿಟ್ಟಿನಲ್ಲಿ ಪ್ರಜ್ಞಾಪೂರ್ವಕವಾಗಿ ಒಂದಿಷ್ಟು ಕೆಲಸ ಮಾಡುವಂಥದ್ದು ಆಗಲಿ. ಈ ಬೋಧಿ ವೃಕ್ಷ ಸೊಸೈಟಿ ಫಾರ್ ಡೆವಲಪ್ಮೆಂಟ್ ಆಗ್ಬೋದು, ಅದ್ರ ಜೊತೆಯಲ್ಲಿ ನಮ್ಮ ಬಿಲ್ಡೆಕ್ಸ್ ಅವರ ಸಮೂಹದವರಿಗಿರುವಂಥ ಹೆಜ್ಜೆ ಸಣ್ಣದಲ್ಲ ಇದು ಅಂತ ನಾನು ಹೇಳ್ತಾ, ಇಬ್ಬರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಇರುವಂಥ ಎಲ್ಲ ಹಿರಿಯರಿಗೆ ವಹಿಸಿ ನಿಮಗೆಲ್ಲರೂ ವಹಿಸಿ ಮಾತಾಡ್ತೀನಿ. ಈ ವೇದಿಕೆ ಮೇಲೆ ಇರೋಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಹಾಗೂ ಇಲ್ಲಿದ್ದಂಥ ಒಡನಾಡಿ ಎಲ್ಲ ಸ್ಟೂಡೆಂಟ್ಗಳಿಗೂ ಮತ್ತು ನನ್ನ ಆತ್ಮೀಯ ಜನರಿಗೂ ನಮಸ್ಕಾರ. ಯಾಕಂದರೆ ಮೊದಲು ನಾವು ಓದ್ತಾ ಇದ್ದಿದ್ದು ಏನಂತ ಹೇಳಿದ್ರೆ ಕಾಡು ಉಳಿಸಿ ನಾಡು ಬೆಳೆಸಿ ಅಂತ. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಬರೀ ನಾಡು ಬೆಳೆಸಿರೋದಾಗಿದೆ. ಸೊ ನಾವು ಅದನ್ನು ಒಂದು ನಿಟ್ಟಿನಲ್ಲಿ ಚೇಂಜ್ ಮಾಡಬೇಕು. ಇದು ನಾವು ಬ್ಯಾಕ್ ಟು ದಟ್ ನಮ್ಮ ಓಲ್ಡನ್ ಡೇಸ್ ಏನಿತ್ತು, ನಾವು ಹೇಗೆ ಮರದಲ್ಲಿ ಹತ್ಕೊಂಡೆಲ್ಲ ಆಟ ಆಡ್ತಾ ಇದ್ವಿ, ಆ ಥರ ನಮ್ಮ ಮಕ್ಕಳನ್ನು ಫ್ಯೂಚರ್ ಬರೋಂಥ ಯೂತ್ನು ಅದನ್ನ ಯೂಸ್ ಮಾಡಬೇಕು ಅನ್ನೋದೇ ನಾವು ಟ್ರೈ ಮಾಡಿರೋದು. ಸೊ ನಮ್ಮದು ಜನರದ್ದು ಆಲ್ಮೋಸ್ಟ್ 18 ವರ್ಷದ ಸಂಬಂಧ ನಾವು ತುಂಬ ಕ್ಲೋಸ್ ಸ್ನೇಹಿತರು. ಸೊ ನಾವು ಆಗೆಲ್ಲ ಮೈಸೂರಲ್ಲಿ ಬಂದು ಬಂಡೀಪುರ ಆ ಕಡೆಗಳೆಲ್ಲ ಹೋಗಿ ಒಂದು ಟ್ರಿಪ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ನಾವು ಮಾತಾಡ್ತಾ ಇದ್ವಿ ಇದ್ರ ಬಗ್ಗೆ, ಲೈಕ್ ಹೇಗಾದ್ರು ಮಾಡಿ ನಾವೊಂದು ಈ ಗ್ರೀನ್ ಫೀಲ್ಡು ಅದನ್ನು ನಾವು ಬೆಳೆಸಬೇಕು, ಒಂದು ಕಾಡು ಥರ ಬೆಳೀತಾ ಇರಬೇಕು, ಸೊ ಪ್ರಾಣಿ ಪಕ್ಷಿಗಳು ಉಳಿತಾ ಇರಬೇಕು ಅಂತ. ಆ ನಿಟ್ಟಿನಲ್ಲಿ ನಾವೀಗ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ಆ ಟೈಮ್ ಕೂಡಲೇ ಆಲ್ಮೋಸ್ಟ್ ಒಂದು 17-18 ವರ್ಷ ನಮ್ಮ ಸ್ನೇಹ. ಇವತ್ತು ನಾವೇನಾದರೂ ಬೆಳೆದಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಚಂದ್ರವರು ಒಂದು ರೀತಿ ಕಾರಣನೇ. ಯಾಕಂದರೆ ನಾನು ಯಾವುದೇ ರೀತಿ
ತೊಂದರೆಗಳಿದ್ದಾಗ ಇಲ್ಲ ಯಾವುದೇ ರೀತಿ ನನಗೆ ಒಂದು ಗೈಡೆನ್ಸ್ ಬೇಕಾದಾಗ ಸೊ ಗೈಡ್ ಮಾಡಿದವರು ಚಂದ್ರನೇ. ನಾನಿವತ್ತು MBA ಮಾಡಿದ್ದೀನಿ. ಸೊ ಅಂದರೆ ಅದಕ್ಕೆ ಚಂದ್ರನೇ ಕಾರಣ. ಅದಾದರೆ ಯಾವುದೇ ರೀತಿ ನಮ್ಮ ತೊಂದರೆ ಇದ್ರಿ, ಓಕೆ ಈ ಥರ ಪ್ರಾಬ್ಲಮ್ ಇದೆ, ಆ ಥರ ಪ್ರಾಬ್ಲಮ್ ಇದೆ ಅಂದಾಗ ಸೊ ಅದನ್ನ ಗೈಡ್ ಮಾಡಿದ್ದಾರೆ. ಸೊ ಆ ರೀತಿಯಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದಂಥ ಸಂಬಂಧ ಇವತ್ತು ಒಂದು ರೀತಿಯಲ್ಲಿ ಲೈಕ್ ನಾವು ಈಗ ನಾವು ಮರ ಬೆಳೆಸೋದಾಗಲಿ, ಇನ್ನು ಮುಂದೆ ನಾವು ಸಪೋರ್ಟ್ ಮಾಡೋದಾಗಲಿ ಡೆಫಿನೆಟ್ಲಿ ನಾವು ಮೋದಿ ಜೊತೆಗೆ ಇರ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ಗಣ್ಯರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವೆಲ್ಲ ನಮಗೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ, ಹೇಗೆ ಮಾಡಬೇಕು, ಯಾವ ರೀತಿ ದಾರಿ ಅನ್ನೋದಿಲ್ಲ. ಅದರಲ್ಲಿ ಚಂದ್ರವರು ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನೀವು ಪಾರ್ಟ್ ಆಗಿ ಇರೋದ್ರಿಂದ ನಮಗೆ ಒಂದು ರೀತಿ ಖುಷಿ ಕೊಟ್ಟಿದೆ. ಮತ್ತು ಅದಕ್ಕೆ ಥ್ಯಾಂಕ್ಸ್ ಕೊಟ್ಟಿದೆ. ಪರಿಸರ ದಿನಾಚರಣೆ ಆಚರಿಸ್ತೇವೆ. ನಮಗೆಲ್ಲ ಗೊತ್ತಿದೆ, ಜಾಗತಿಕ ತಾಪಮಾನ ಏರ್ತಾ ಇದೆ, ಜನ ಜಾನುವಾರುಗಳು ಬದುಕಲು ಕಷ್ಟಪಡ್ತಾ ಇದೆ, ಅಂತರ್ಜಲ ಕುಸಿತ ಇದೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಪರಿಸರ ಪ್ರಜ್ಞೆ ಮತ್ತು ಬೇರೆ ಬೇರೆ ಚಟುವಟಿಕೆಗಳನ್ನ ತೋರಿಸ್ಕೊಂಡಿರೋದ್ರಿಂದ ಎಲ್ಲರೂ ಅಜ್ಞಾವಂತರು ಈ ಥರ ಪರಿಸರದ ಮೇಲೆ ಆಗ್ತಾ ಇರತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿಗೊಳಿಸಿ ಮತ್ತು ನಾವು ಅದನ್ನು ಹೆಚ್ಚು ಕ್ರಿಯೆಯಲ್ಲಿ ತೊಡಗಿಸ್ಕೊಂಡು ಪರಿಸರ ಸಮತೋಲನ ಕಾಪಾಡೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆ ಆಚರಿಸ್ತೇವೆ. ಅದೇ ರೀತಿ ಸಂಸ್ಥೆ, ಮೋದಿ ವೃಕ್ಷ ಸಂಸ್ಥೆಗಳು ಮತ್ತು ಸಂಸ್ಥೆಗಳು ಎಲ್ಲ ಸೇರಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂದಾಗ ನಮ್ಮದು ಕೊರಡಕೆರೆ ಅಂತ ಒಂದಿತ್ತು. ಅದು 155 ಎಕರೆ ಇರ್ತಕ್ಕಂಥ ಒಂದು ವಿಶಾಲವಾದ ಕೆರೆ. ಅದು ಇತ್ತೀಚಿನ ದಿನಗಳಲ್ಲಿ ಈ ಮೈಸೂರು ಸುತ್ತಮುತ್ತ ಬಡಾವಣೆಗಳಿಂದ ನೀರು ಅಲ್ಲಿ ಕಲುಷಿತ ನೀರಲ್ಲಿ ಎಲ್ಲ ಕಲುಷಿತ ಆಗೋದು, ಕುಡಿಯೋಕ್ಕೂ ಯೋಗ್ಯ ಅಲ್ಲ ಅಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಸರ್ಟಿಫಿಕೇಟ್ಗಳನ್ನ ಕೊಡಬೇಕು. ಮತ್ತು ನಮ್ಮ ಸುತ್ತಮುತ್ತಳಿ ಅಂತರ್ಜಲ ಕುಸಿತೋಗಿತ್ತು. ಆ ಸಂದರ್ಭದಲ್ಲಿ 96 ಸಂದರ್ಭದಲ್ಲಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಹೇಳಿದಂಥ ನಾವು ಗಮನಕ್ಕೆ ತಂದು ಒಳನಾಲ ನೀರು ಕೆರೆ ಹೋಗೋ ರೀತಿ ನೋಡ್ಕೊಂಡು ಅಲ್ಲಿ ತುಂಬಿತ್ತು. ಆ ತುಂಬಿ ಭಾಳ ಪ್ರಶಾಂತವಾಗಿ ಸುತ್ತಮುತ್ತಲಿಯವರ ಎಲ್ರಿಗೂ ಬೇರೆ ಬೇರೆ ಕಡೆ ಹೇಳ್ತದೆ ನಮ್ಮ ಪರಿಸರ ಸರ್. ಪಕ್ಷಿಗಳು ವಿದೇಶದಿಂದೆಲ್ಲ ಬಂತು. ಕೆಲವು ಪಕ್ಷಿ ಪ್ರಿಯರು ಅಲ್ಲಿ ಬಂದು ಸಂತಾನೋತ್ಪತ್ತಿಗಾಗಿ ಮತ್ತು ಇದೇ ಚಟುವಟಿಕೆಗಳಿಗೆ ಅಂತಾರಾಷ್ಟ್ರೀಯದಿಂದೆಲ್ಲ ಬಂದಂಥ ಆ ಸುತ್ತಮುತ್ತ ಒಂದು ಬೆಟ್ಟಗಳಿಗೆ ತುಪ್ಪಕೆರೆ ಅಂತ ದುದ್ಗೆರೆ ಈ ಥರ ಒಂದಕ್ಕೊಂದು ಕರೆಕ್ಟಾಗಿ ನದಿ ಸೇರ ಅಂತ ಒಂದು ದೊಡ್ಡ ಇದೇ ಇತ್ತು. ಜಲಪಾತ ರೀತಿ ಜಲಮೂಲಗಳನ್ನೇ ಒಂಥರ ಕಲುಷಿತಗೊಳಿಸುವಂಥವು ಈ ಖಾಸಗಿ ಬಡಾವಣೆಗಳಾಗಿ ಎಲ್ಲ ಕಲುಷಿತ ಆದ ಸಂದರ್ಭದಲ್ಲಿ ಈ ವಿಚಾರಗಳನ್ನ ಬರೀ ನಿಮ್ಮಿಂದಲೇ ಬರೀ ಗಿಡ ನೆಟ್ಟೋದ್ರಿಂದಲೇ ನಾವು ಪರಿಸರ ಸಮತೋಲನ ಕಾಪಾಡ್ಕೊಳ್ಳೋಕ್ಕಾಗಲ್ಲ. ದೊಡ್ಡ ಅಭಿವೃದ್ಧಿ ಕೆಲಸಗಳನ್ನ ಆಗಬೇಕಾಗಿರೋ ದೃಷ್ಟಿಯಿಂದ ನಾವು ಮುಖ್ಯಮಂತ್ರಿಗಳನ್ನೇ ಅವ್ರ ಗಮನ ಸೆಳೆದು ಅವರಿಂದ ಕೋಟ್ಯಾಂತರ ರೂಪಾಯಿ ಈಗ ಸಂಘ ಸಂಸ್ಥೆಗಳು CSR ಫಂಡ್ನಲ್ಲಿ ಎಷ್ಟು ಖರ್ಚು ಮಾಡ್ಬೋದು, ಅದಕ್ಕಿಂತ ಹೆಚ್ಚಿನ ಅನುದಾನ ಅವಶ್ಯಕತೆ ಇರೋದ್ರಿಂದ ನಾವು ಸಿದ್ದರಾಮಯ್ಯ ಅವರು ಗಮನಕ್ಕೆ ತಂದು ಮಗ ಡಾಕ್ಟರ್ ಯತೀಂದ್ರವರು ಬಂದು ಅಲ್ಲಿ ಸುತ್ತ ಗಿಡ ಇಡೋದು ಮತ್ತು ಅಲ್ಲಿ ಏನು ಕಲುಷಿತ ಆಗಿದೆ ನೀರನ್ನು ಹೊರ ಹಾಕೋಕ್ಕೆ ಒಂದು 15 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅವರು ಮಂಜೂರು ಮಾಡಿಕೊಟ್ಟಿದ್ರು. ಆ ಕಾರಣಕ್ಕಾಗಿ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬರೋಣ ಅನ್ನೋದ್ರಲ್ಲಿ ತಡ ಆಗಿದೆ ಮಾಡಿದರೆ ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಚಂದ್ರಗೌಡರಿಗೆ ಒಂದು ಪರಿಸರ ಪ್ರಜ್ಞ ಒಂದು ಅವಾರ್ಡ್ ಕೊಟ್ಟರು ತುಂಬ ಸಂತೋಷ ಆಯಿತು. ಚಂದ್ರಗೌಡ ಸರ್ ಮೈಸೂರಲ್ಲಿ ಉಪವಿಭಾಗಾಧಿಕಾರಿಗಳಾಗಿದ್ದಾಗ ನಮ್ಮ ಮೈಸೂರು ಸುತ್ತಮುತ್ತ ನಾವು ಆವಾಗಲಿಂದಲೇ 2000 ನಂತರ ನಮ್ಮ ಈ ಜಲಮೂಲಗಳನ್ನ ಕಲುಷಿತಗೊಳಿಸುವಂಥದ್ದು ಮತ್ತು ವೃಕ್ಷ ಅಂಥದ್ದು ಕೆರೆಕಟ್ಟೆಗಳನ್ನ ಪ್ರಾರಂಭ ಆಯಿತು. ಅಂಥ ಸಂದರ್ಭದಲ್ಲಿ ಖಾಸಗಿ ಬಡಾವಣೆಗಳಾದ ಪೊಲೀಸ್ ಲೇಔಟ್ನಲ್ಲೇ ಅಲ್ಲೇ ತುಪ್ಪಕೆರೆ ಅಂತ ಒಂದು ಐತಿಹಾಸಿಕ ಕೆರೆ ಬೆಟ್ಟದಿಂದ ಅನುಭವಿರ್ತಕ್ಕಂಥದ್ದು ಕಾವಲಕಟ್ಟೆ, ಕಾಳಜಿ ಕೆರೆ ಮತ್ತು ಇಲ್ಲಿ ಸುತ್ತಮುತ್ತ ಒಂದಷ್ಟು ಕೆರೆಗಳಿದ್ದವು. ಅವೆಲ್ಲ ಮುಚ್ಚಿಬಿಡ್ತಾರೆ ಸರ್ ಜಲಮೂಲಗಳ. ಇಲ್ಲಿಂದ ಒಡಾಕೆರೆ ಲಿಂಕ್ ಹಾಕಿ ಹೋಯ್ತಾಗೆಲ್ಲ ಕರೆದಾಗೆಲ್ಲ ಸರ್ವೇರ್ಗಳು VRIಗಳನ್ನ ಕರ್ಕೊಂಡ್ಬಂದು ಅದನ್ನು ಮುಚ್ಚಿರೋದ್ರ ತೆರವುಗೊಳಿಸುವಂಥದ್ದು ಅಕ್ರಮಗಳನ್ನ ಆ ಕಾಲದಲ್ಲೇ ಜಾಸ್ತಿ ಹೆಚ್ಚು ಭೂ ಅಕ್ರಮಗಳು ನಡೆಯೋಕ್ಕೆ ಶುರುವಾದ್ದು. ಆ ಸಂದರ್ಭದಲ್ಲ ಚಿತ್ರಗಳು ಉಪವಿಭಾಗಾಧಿಕಾರಿಗಳಿಂದ ಎಲ್ಲ ಕಡೆ ಸುತ್ತಿ ನಮ್ಮ ಹಳ್ಳಿಗಳಲ್ಲಿ ಆ ಥರ ಜಲಮೂಲಗಳನ್ನ ಉಳಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಬಂದವರು. ಆ ಕಾರಣಕ್ಕೆ ನಾನು ಡಾಕ್ಟರ್ ಕರ್ಕೋಬೇಕು ಅಂತ ಪ್ರಯತ್ನ ಮಾಡಿದೆ. ಅದು ಬೇರೆ ಬೇರೆ ಕಾರ್ಯಕ್ರಮಗಳು ಇಟ್ಕೊಂಡಿರೋದ್ರಿಂದ ಬರೋಕ್ಕಾಗಿರೋದಕ್ಕೆ ಚಂದ್ರಗೌಡರ ಸನ್ಮಾನದ ಸಭೆಯಲ್ಲಿ ನಾನು ಭಾಗಿಯಾಗಬೇಕು ಅನ್ನೋ ಕಾರಣಕ್ಕೆ ಅವ್ರು ಹೇಳ್ಬಿಟ್ಟು ಮತ್ತೆ ಇಲ್ಲಿ ಬರೋಕ್ಕಾಗಿತ್ತು. ನಮಗೆ ಸಭೆ ಕೊಡ್ತಾ ಒಂದು ಒಳ್ಳೆಯ ಕೆಲಸ
ಇವತ್ತು ನಮ್ಮ ಒಡನಾಡಿ ಸಂಸ್ಥೆ ಪ್ರಾರಂಭದಿಂದ ಅವರ ಜೊತೆಲೇ ಇದ್ದೀವಿ. 1991ರಲ್ಲಿ ಸೆಂಚಿನರಿ ಹಾಲ್ನಲ್ಲಿ ನಾವು ವಿದ್ಯಾರ್ಥಿ ಆಗಿದ್ದಾಗ ಪ್ರಾರಂಭ ಆದ್ದು. ಕೆ ರಾಮದಾಸ್ ಅವರು ನಾವು ಹೆಚ್ಚು ಸಂಪರ್ಕ ಇರಲಿಲ್ಲ, ಬಟ್ ಅವರೆಲ್ಲ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿದ್ದೀವಿ. ಅವ್ರದಿಂದ ಅವರ ಸಂಸ್ಕೃತಿ ಸಾಮಾಜಿಕ ಕಳಕಳಿ ಬರೀ ನಗರ ಪ್ರದೇಶಕ್ಕೆ ಆಗಲಿ ಗ್ರಾಮೀಣ ಪುಸ್ತಕಗಳಲ್ಲಿ ಅವ್ರ ಜೊತೆ ಇರ್ತೀವಿ. ಒಳ್ಳೆಯ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಂಜಗೆರೆ ಜಯಪ್ರಕಾಶ್ ಅವರು ಬಹಳ ದೂರದಿಂದ ಬಂದಿದ್ದಾರೆ. ಅವರ ಪರಿಸರ ಕಾಳಜಿ ಅವರು ಅಷ್ಟೇ 1993ರಲ್ಲಿ ಮಳವಳ್ಳಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತಾರೆ. ಅವ್ರಿಗೆ ಕೇಳ್ತಾ ಇದ್ದು ನಮ್ಮ ಪರ್ಸನಲ್ ಸರ್ ಹೇಳಿದಂಗೆ ಒಂದು ಪಕ್ಷಿ ತಾನೆಲ್ಲೋ ಹಣ್ಣು ತಿಂದು ಎಲ್ಲೋ ಒಂದು ಕಡೆ ಹಾಕಿ ಅಲ್ಲಿ ಒಂದು ಮರವಾಗಿ ಬೆಳೆದು 4 ಜನಕ್ಕೆ ಹಣ್ಣು ಕೊಡೋದು, ನೆರಳು ಕೊಡೋ ಅಂತ ಕೆಲಸ ಮಾಡ್ತೀವಿ ಅಂತ ನಾವು ವಿದ್ಯಾರ್ಥಿ ಆಗಿದ್ದಾಗ ಅವರ ಭಾಷಣದಿಂದ ಪ್ರಭಾವಿತರಾದರು ಅಂಥವ್ರು ಇದ್ದಾರೆ ಅಂದಾಗ. ಮತ್ತು ನಾವು ಸ್ವಾಮಿಯಾನಂದ ಅವರು ನೈಸರ್ಗಿಕ ಕೃಷಿ ಬಗ್ಗೆ ನಮಗೆಲ್ಲ ಮೈಸೂರು ಸುತ್ತಮುತ್ತ ಈಗೆಲ್ಲ ನಗರೀಕರಣ ಆಗಿ ಕಟ್ಟಡಗಳೆಲ್ಲ ತಲೆ ಎತ್ತಿ ಈಗೆಲ್ಲ ಕೃಷಿನೇ ಹಾಳಾಯ್ತು. ನಾವು ಯಾವ ರೀತಿ ಬದುಕಬೇಕು ಅನ್ನೋ ಆತಂಕದ ರೈತರಿಗೆ ಸುಭಾಷ್ ಪಾಳಕರ್ ಅಂತ ಶೂನ್ಯ ಬಂಡವಾಳದಲ್ಲಿ ಹೇಗೆ ಕೃಷಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಂಡಂಥ ಒಬ್ಬ ತಜ್ಞ ಅಂತಲೇ ಹೇಳ್ಬೇಕು. ಅವರ ಒಂದು ಇದನ್ನು ಆಧರಿಸಿ ಕೃಷಿ ಪದ್ಧತಿನ ಇಲ್ಲೂ ಬೇಸಾಯ ಮಾಡೋದ್ರ ಮುಖಾಂತರ ನಮ್ಮ ಮೈಸೂರು ಚಾಮರಾಜನಗರ ಈ ಭಾಗದಲ್ಲಿ ರೈತ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳಿಗೆ ಕೃಷಿ ಬಗ್ಗೆ ಜಾಗೃತಿ ಮೂಡಿಸಿ ಅವರೇ ಸ್ವತಃ ಕೃಷಿ ಮಾಡಿ ಜೊತೆಗೆ ಒಂದು ಪುಸ್ತಕ ಬರೆದು ಸಾಮಾಜಿಕ ಜಾಗೃತಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅಂಥವ್ರ ನಡುವೆ ನಾವು ಇರಬೇಕು. ಅವರ ಸಲಹೆ ಸಹಕಾರ ಕೊಟ್ಟರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಏನಾಗ್ತಾ ಇದೆ ಮತ್ತು ಪರಿಸರದ ಮೇಲೆ ದುಷ್ಪರಿಣಾಮಗಳು ಕೈಗಾರಿಕೆಗಳಿಂದಾಗಲಿ ನಗರೀಕರಣಗಳಿಂದಾಗಲಿ ಜಲಮೂಲಗಳನ್ನ ಮುಚ್ಚಿ ಪರಿಸರದ ಒಂಥರ ಅಸಮತ್ವವನ್ನು ಸೃಷ್ಟಿ ಮಾಡಿ ಏನು ಅನಾಹುತ ಕಾರಣ ಆಗ್ತಾ ಇದೆ. ಮಳೆ ಇಲ್ಲದ ಕಾಲದಲ್ಲಿ ಮಳೆ ಬರ್ತಾ ಇದೆ, ಏನು ಕೃಷಿ ಮೇಲೆ ಬಹಳ ದುಷ್ಪರಿಣಾಮ ಬೀರ್ತಾ ಇದೆ. ಅಂಥದ್ರಲ್ಲಿ ಇಂಥವರೆಲ್ಲರ ಅನುಭವಗಳು ಮತ್ತು ಸಲಹೆಗಳ ಮೇಲೆ ನಾವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಜಾಗೃತಿ ಮೂಡಿಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ತಾವು ಸಹ ಅದೇ ಜನಸಂಖ್ಯೆ ಮತ್ತು ಸಣ್ಣ ಪುಟ್ಟದ ಅನ್ನೋದನ್ನು ವಿಂಗಡಿಸ್ಕೊಂಡೇ ನಮ್ಗೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಗಿಡ ನೆಡುವಂಥದ್ದು, ಮಕ್ಕಳಲ್ಲಿ ಪರಿಸರಕ್ಕೆ ಮೂಡಿಸುವಂಥದ್ದು, ಎಲ್ಲರೂ ಆ ಥರ ಅನ್ಯಾಯ ನಡೀತಿದ್ರೆ ಅಂತ ಪ್ರಶ್ನೆ ಮಾಡೋಂಥದ್ದು, ಈ ಮರ ಕಡಿಯುವಂಥದ್ದು. ಈಗ ನಾವು ನೋಡ್ತಾ ಇದ್ವಿ, ಮರ ಕಡಿದ್ರು. ನಾವು ಈಗ ಸಭೆ ಸಮಾರಂಭಗಳಲ್ಲಿ ಸೇರಿದಾಗ ಈ ರೈಲ್ವೆಗಳಲ್ಲಿ ಕರೀತಾರೆ, ಒಂದು ಮರ ಕಡಿದ್ರೆ ಇಷ್ಟು ಮರ ಹಾಕಬೇಕು ಅಂತಿದೆ. ಅದ್ರ ಬಗ್ಗೆ ಜಿಲ್ಲಾಡಳಿತದ ಮೇಲೆ ಒತ್ತಡ ಹಾಕಿ ಎಲ್ಲಿ ಸರ್ ಈಗ ನಮ್ಮ ನರಸೀಪುರ ರಸ್ತೆಯಲ್ಲಿ ಮರಗಳ ಕೆಲಸ ರಸ್ತೆ ಆಗಲಿಕ್ಕಾಗಿ ಅಲ್ಲೇ ಇಷ್ಟು ಮರ ಹಾಕ್ತೀವಿ ಅಂತಂದ್ರೆ ಇದುವರೆಗೂ ಮರನೇ ಹಾಕಿಲ್ಲ. ಸಾಮಾಜಿಕ ಅರಣ್ಯ ವಲಯ ಅಂತಿದೆ, ಅವರು ಸಹ ಆಗ್ತಾ ಇಲ್ಲ. ನಾವು ಪ್ರಶ್ನೆ ಮಾಡಬೇಕಾದಂಥವ್ರು, ಪರಿಸರ ಕಾಳಜಿ ಇರ್ತಕ್ಕಂಥವ್ರು, ಏನು ದುಷ್ಪರಿಣಾಮಗಳಾಗ್ತದೆ ಎಲ್ಲ ತಿಳ್ಕೊಂಡವರು ಪ್ರಜ್ಞಾವಂತರುಗಳು ITPT ನೆಪದಲ್ಲಿ ಬೇರೆ ಬೇರೆ ರೀತಿಯೇ ನಾವು ತಲ್ಲೀನರಾಗಿ ಹೆಚ್ಚು ಸಮಯನ ಅದಕ್ಕೆ ಒತ್ತು ಕೊಡ್ತಾ ನಾವು ಪರಿಸರ ಕಾಳಜಿನೇ ಬರಿತಾ ಇದ್ದೀವಿ. ಕಾರಣಕ್ಕಾಗಿ ಬೆಂಗಳೂರು ಇರ್ತಕ್ಕಂಥ ಒಂದು ಸಂಸ್ಥೆಯವರು ಮತ್ತು ಇವರೆಲ್ಲ ಹಿರಿಯರು ಅನುಭವಿಗಳು ಸೇರಿ ಇವತ್ತು ಒಂದು ಪರಿಸರ ದಿನಾಚರಣೆ ಆಚರಣೆ ಮಾಡ್ಕೊಂಡು ತುಂಬ ಸ್ವಾಗತಾರ. ಅವ್ರಿಗೆಲ್ಲ ಅಭಿನಂದನೆಗಳು ಸಲ್ಲಿಸಿ ಅವ್ರ ಜೊತೆ ನಾವು ಇರ್ತೀವಿ. ಅವ್ರ ಬಗ್ಗೆ ಎಷ್ಟು ಅಧ್ಯಯನ ಮಾಡ್ತಿರೋ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಏನು ಪರಿಸರದ ಮೇಲೆ ದಾಳಿ ನಡೀತಿದೆ ಅದ್ರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋಂಥದ್ದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಅದನ್ನ ಸರಿ ಮಾಡಿಸೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಳ್ತಾ ಇದ್ವಿ. ಹಾಗೆ ತಾವು ನಮ್ಮ ಜೊತೆ ಇರಬೇಕು ಅಂತ ಕೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಮಾಡಿಸಿ ನಾನೇನು ಈಗ ಮಾತಾಡ್ಬೇಕಂತ ಎಲ್ಲರೂ ಮಾತಾಡ್ಬೋದು. ಅದರಿಂದ ನಾವೇನಿಲ್ಲ ಅದನ್ನೆಲ್ಲ ಗಮನಿಸ್ತೇವೆ.
ಏಕೆಂದರೆ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ, ಭಾಳ ತೂಕ ಆಗಿದೆ. ಆದರೆ ನಮ್ಮ ಪರಮೇಶ್ವರ ಜಾಗ ಕೊಟ್ಟು, ಆದರೆ ಪರಮೇಶ್ವರ ಜಾಗ ತಗೊಂಡಲ್ಲ, ನನ್ನ ಕೈಯೇ ಬಿಟ್ಟು ನಾನು ಅವ್ರ ಜೊತೆ ಇರ್ತೀನಪ್ಪ, ನೀವು ಯಾವಾಗ ಕರಿ ಅಂತ ಹೇಳಿದೆ. ನಾನು ಮರೆತು ಸಮಸ್ಯೆ ಇದಕ್ಕೆ ಗೆಜ್ಜೆಗಳಿರೋ ಸಮಸ್ಯೆ ಬಗೆಹರಿಸ್ತೇವೆ. ಆದರೆ ಅವ್ರು ಯಾಕೆ ಬಗೆಹರಿಸ್ತಿದ್ದೆ ಅಂದರೆ ಯಾರು ಸುಮ್ಮನೆ ಬಗೆಹರಿಸ್ತಿದ್ದಿರೋದಿಲ್ಲ. ಈ ಜ್ವರ ಬೇಡುತ್ತಲ್ಲ, ನಾನು ಯಾರಿಗಾರು ಸಹಾಯ ಮಾಡಿ ಬರೋದು ಯಾವುದೇ ಊರು ಹೋಗೋದು ಗೆಜ್ಜೆಗಳಿವ್ರಿಗೆ ಇದೇ ಏನು ಗೋಮಾಳ ಅಂತ್ಯಗೆ ಕೊಟ್ಟೆ, ಅದು ಯಾರೋ ಮುಂಚೂರು ಮಾಡಿಸ್ಕೊಂಡಿದ್ದೀನಿ. ಅದನ್ನು ವಜಾ ಮಾಡಿ ಕೊಡಪ್ಪ, ಬಡವರಿಗೆ ಸೈಟ್ ಹಚ್ಚುವುದಾರ ಕೊಡ್ತೀನಿ, ಇದ್ರಾದ್ರೆ ಸರ್ಕಾರ ತಗೋತೀನಿ ಅಂತ ಹೇಳಿ. ಇಲ್ಲ ಸರ್ ಬಡವರು ಸೈಟ್ ತೆಗಿತೀವಿ ಅಂತ ಹೇಳಿ ಹೇಳಿಬೇಕಾಗಿಲ್ಲ. ಅವರು ನಮಗೆ ಉಪಯೋಗಿಸ್ಕೊಂಡಿಲ್ಲ. ಡೆವಲಪರ್ ಶೇಖರ್ ಅವರು ನಂತರ ಕೆಲಸ ತಗೊಂಡಿದ್ರು. ಯಾಕೆಂದರೆ ಹೋರಾಟ ಮಾಡಿ ನೋಡಿ ನನಗೆ ನೋವಾಯ್ತು. ಅದಕ್ಕೆ ಕೋರ್ಟ್ ಗಂತಿ ಸೆಟ್ ಆಗ್ತದೆ ಮಾಡಿ ಅಷ್ಟೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ನಮಗೆಲ್ಲ ಪ್ರಯತ್ನ ಎಲ್ಲ ಬಗೆಹರಿಸ್ತೀನಿ ಅಂತ ಹೇಳೋಲ್ಲ, ಪ್ರಯತ್ನ ಮಾಡ್ತಿದ್ದೆ. ಅಂದರೆ ನಾವು ಯಾವುದು ದೈವಭೂತ ಅಂತ ಹೇಳ್ತಾರಲ್ಲ, ಹಂಗೆ ಯಾವುದೊಂದು ಮೂಲದಲ್ಲಿ ಸಹಾಯ ಅದು ಆಗಲಿಲ್ಲ. ಅಂದರೆ ಏನೋ ಆಯಿತು, ಕಟ್ಟಿದ್ರೆ ಭಾಳ ಸಂತೋಷ ಆಯಿತು, ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನನಗೆ ಭಾಳ ಸಂತೋಷ ಆಯಿತು. ಅಷ್ಟನ್ನು ನಾನು ಹೇಳ್ಬೋದು. ಅವ್ರ ಶ್ರಮಕ್ಕೆ ನಾವು ಬೆಲೆ ಕಟ್ಟಿದ್ವಿ. ಮತ್ತು ಶ್ರಮ ಇದೆಯಲ್ಲ ಮಾಡೋದು ಅದು ಭಾಳ ಕಷ್ಟ. ನಾವು ಸುಮ್ಮನೆ ಎಷ್ಟು ಜನ ಕಟ್ಟಡ ಎಷ್ಟು ಬೆಳೆ ಬೆಳೆದಿಲ್ಲ ಬೆಳೆಸೋದಲ್ಲ, ಎಲ್ಲ ಸುಲಭವಾದ ಕೆಲಸ ಬೆಳೆ ಬೆಳೆಸೋದು. ಯಾಕೆಂದರೆ ನಾನು ಹೇಳೋದ್ರಿಂದ ಇನ್ನೊಂದು ಬೆಳೆಗೆ ಅಭಿಮಾನ. ಈಗ ಯಾಕೆ ಅಂದರೆ ನಾನು ಶೃಂಗೇರಿಯಲ್ಲಿ ಅದು ಬೆಟ್ಟದ ಮೇಲೆ ತಾಲೂಕು ಈಗಕ್ಕೆ ಜಾಗ ಇತ್ತು, ಅದಕ್ಕೆಲ್ಲ ಬೇರೆ ಹಾಕ್ಸಿ ಗಿಡ ಹಾಕ್ಸ್ಬಿಟ್ಟು 2 ವರ್ಷ ಕಾಲದೆ ನಮ್ಮಲ್ಲಿ ಬಂದಮೇಲೆ ಏನಾಯ್ತು, ಇನ್ನೊಂದು ಸತಿ ಯಾವುದೋ ನಿರೀಕ್ಷೆ ಸಂದರ್ಭ ಶೃಂಗೇರಿಗೆ ಹೋಗಿದೆ. ಅದು ಅರ್ಧ ಜಾಗ ಎಲ್ಲೋ ಬಿಲ್ಡಿಂಗ್ ಕೊಟ್ಬಿಟ್ಟಾರೆ, ಹೊರಗಡೆ ಏನು ನೀವು ಬೆಳೆಸೋದು ಕಡಿತಾರೆ ಈಗ ಆಯ್ತಲ್ಲ. ಹಾಗೆ ಎಲ್ಲೆಲ್ಲೋ ಗಿಡ ಹಾಕ್ಸ್ಬಿಟ್ಟು ಅದು ಸಣ್ಣ ಈ ಕಾವೇರಿ ಬಗ್ಗೆ ನಾನು ಅಡ್ಮಿನಿಸ್ಟ್ರೇಟ್ ಆಫೀಸರ್ ಅದು ಮೊದಲೇ DBC ಆಫೀಸಾಗಿ 3 ವರ್ಷ ಮುಚ್ಚೋಗಿತ್ತು. ಅವಾಗ ಕುತ್ಕೊಂಡು ಮುಚ್ಚೋಗಿರೋ ಎಲ್ಲ ಗಿಡ ಅಲ್ಲಿ ಅಡ್ಮಿನಿಸ್ಟ್ರೇಷನ್ MD ತುಂಬಬೇಕು ಸಹ ಇದಕ್ಕೆ ಕಾರ್ಯಕ್ರಮ ಮಾಡಬೇಕು, ಸಹಾಯ ಮಾಡಿ ಅಂತ. ನಾನೇನು ಮಾಡೋಕ್ಕಾಗಲ್ಲ, ಗೌರ್ಮೆಂಟ್ ಈಗ ಬೇಕಾದ್ರೆ ಯಾರು ಸ್ನೇಹಿತರು ಕಟ್ಕೊಂಡು ಮಾಡೋದು ಆಯ್ತು ಸ್ವಾಮಿ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಇಟ್ಕೊಂಡು ಎಲ್ಲ ಗಿಟಾಚಿ ಅಂತೆಲ್ಲ ಕ್ಲೀನ್ ಮಾಡಿಸಿ ಅವ್ರ ಗಿಟಾಚಿ ಮುಂದುವರಿಸಿ ಈಗ ಕೂಡ ಅವ್ರಿಗೆಲ್ಲ ತಕ್ಷಣ ಸ್ನೇಹಿತರುಗಳನ್ನು ಕೊಟ್ಟು ನಾನು ಬೆಳೆಸಿ ಸ್ವಾಮಿಯವ್ರಂತ 40 ಸಾವಿರ ಫೋಟೋ ಹೊಡೋರೆ. ಫೋಟೋಲ್ಲಿ ಅಂತಲ್ಲಿ ಅವ್ರದ್ದು ಯಾಕೆಂದ್ರೆ ಅಂಥವೆಲ್ಲ ಹೊಡೋರು. ನಾನು ಏನು ಮಾಡ್ತೀನಿ ನಾನು ಇಟ್ಕೊಂಡೇ ಇಲ್ಲ ಆ್ಯಕ್ಚುಲಿ. ಯಾಕೆಂದರೆ ಎಷ್ಟು ಇಟ್ಕೊಳ್ಳೋದಪ್ಪ ಅಂತ ಆಮೇಲೆ ಹಾಕಿ ಎಲ್ಲ ಮಾಡೋದು. ಇವತ್ತು ನಾನು ಎಲ್ಲಿ ಮರ ಗಿಡ ಇದ್ದಾಗ ಈಗಲೂ ನಾನು ಯೋಚನೆ ಮಾಡೋಕ್ಕೆ ಕೆಲವರು ಸಹಾಯ ಮಾಡಿದ್ದೀನಿ. ಯಾಕೆಂದರೆ ಕೆಲಸ ಮಾಡ್ತಿದ್ದಾಗ ಒಂದು ಜನ ಬಂದರು, ಸರ್ ನೀವು ಇಷ್ಟು ಕಷ್ಟ ಕೊಡ್ತಾ ಇದ್ದೀರಿ, ದುಡ್ಡಿನ ಕೈ ಕಟ್ಟಿ ನಾವು ಸಹಾಯ ಮಾಡಿ ಸರ್, ಅವ್ರು ಏನು ಮಾಡಬೇಕು ಅಂತ. ನಮಗೆ ಅಕ್ರಮ ಸಕ್ರಮದಲ್ಲಿ ಜಾಗ ಮುಚ್ಚಿದಾಗತ್ತೆ 2-3 ಸತಿ ಬೇರೆಯವರು ನೀವು ಸಹಾಯ ಮಾಡ್ಕೊಂಡ್ಬಿಟ್ರೆ ನಾವು ವರ್ಷಕ್ಕೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಬಿಡ್ತೀವಿ. ನಾನು ನಮ್ಮಲ್ಲಿ ಅದನ್ನು ತಾಲೂಕು ಆಫೀಸು, AC ಆಫೀಸು, DC ಆಫೀಸು ಎಲ್ಲ ಹತ್ತಿ ಮಾಡಿ ಕೊನೆಗೆ ಹೇಳಿ, ಆಮೇಲೆ ಎಲ್ಲ ಕಮಿಟಿ ಹೇಳಿ, ಕಮಿಟಿ ಮೆಂಬರ್ಗೆ ಹೇಳಿ, ಚೇರ್ಮನ್ ಹೇಳಿ, ಮಂಜೂರು ಮಾಡಿಸಿ ಖಾತೆ ಮಾಡ್ಕೊಂಡಿದ್ದೆ. ಅದಕ್ಕೆ ಅವರು ವರ್ಷಕ್ಕೆ ಕ್ಲೀನ್ ಮಾಡ್ತಾರೆ. ಯಾಕೆಂದರೆ ಕ್ಲೀನ್ ಮಾಡಿದ್ರೆ ಭಾಳ ಗಮನಿಸ್ತಾರೆ, ಬರ ಆಳಗಿರ ಈಗಿನ ಹಂಗಾಗಿ ಅಲ್ಲಿ 800 ಟೀಮ್ ಫುಡ್ಡು 500 ಸಿಲ್ವರ್ ಒಂದು ನಮ್ಮ ಪರಮೇಶ್ವರ ರಕ್ಷಣೆ ಮಾಡೋದಂತ ಸಿಲ್ವರ್ ಒಂದು ಜೊತೆಗೆ ಸೀಬೆ ಗಿಡ, ಸಪೋಟ ಗಿಡ, ಇತರ ಎಲ್ಲ ಗಿಡಗಳು ನನ್ನ ರಸೀಸ್ ಬರ್ತಾರೆ. ಅವೆಲ್ಲ ರಕ್ಷಣೆ ಮಾಡಿ ಇಟ್ಟಿದ್ದೀವಿ. ಬಟ್ ಈಗ ಒಂದು ಆಕ್ಸಿಜನ್ ಫೋನ್ ಮಾಡಿ ಹೇಳ್ತಾರೆ, ನಾನು ಒಳ್ಳೆ ಆಕ್ಸಿಜನ್ ಕೊಡ್ತಾ ಇದ್ದೀಯಪ್ಪ, ಬೆಂಗಳೂರಿಗೆ ಹೋಗಿ ನಾವು ಎಲ್ಲ ಆಕ್ಸಿಜನ್ ಇಲ್ವೇ ಅಲ್ಲಿ ಇಲ್ಲ, ಈಗ ಒಳ್ಳೆ ಆಕ್ಸಿಜನ್ ಕೊಡ್ತಾ ಇದ್ದೀನಿ ನಮಗೆ, ನಾವು ಇಲ್ಲೇ ಕೊಡಿ ಸರ್ ಆಕ್ಸಿಜನ್ ಸಿಗುತ್ತೆ. ಈಗೆಲ್ಲ ಸ್ನೇಹಿತರು ಹೇಳೋದು ಪರಿಸರ ಯಾಕೆ ಅಂದರೆ ನಮಗೆ ಒಳ್ಳೆ ಗಾಳಿ ಬೇಕು, ನೀರು ಬೇಕು, ವಾಸ ಮಾಡೋಕ್ಕೆ ಮನೆ ಬೇಕು. ಎಲ್ಲ ಪರಿಸರದಲ್ಲಿ ನಾವು ಪರಿಸರ ಅಂದರೆ ಗಿಡ ಮರ ಅಂತಲ್ಲ, ನಮಗೆ ಪರಿಸರ ಅಂದರೆ ಪ್ರಾಣಿ ಪಕ್ಷಿಗಳು, ಕೆರೆ, ನೀರು, ಸಮುದ್ರ ಇವು ಕೂಡ ನಮಗೆ ಬೇಕು. ಅವೆಲ್ಲ ಪೊಲ್ಯೂಷನ್ ನಾವು ಬರ್ತಾರೆ. ಈಗ ವಾಯು ಮಾಲಿನ್ಯ ಆಯ್ತಾರೆ, ಜಲ ಮಾಲಿನ್ಯ ಆಯ್ತಾರೆ, ಶಬ್ದ ಮಾಲಿನ್ಯ ಆಯ್ತಾರೆ. ನೋಡಿ ನೀವೆಲ್ಲರ ಸಂವಾದ ಸಮಯದಲ್ಲಿ ಒಂದೇ ಮರ ಇದ್ದರೆ ಅದು ಕೆಳಗೆ ನಿಂತ್ಕೊಳ್ಳಿ, ಅಲ್ಲಿ ಸಿಗುವಂಥ ತಂಪು ಗೆಲ್ಲಿಸಿಕೊಂಡು ನಾವು ಕೂಡ ಹಳ್ಳಿ ರೈತರಾಗಿ ಕೊಡೋರು ಇಲ್ಲೇ ಹೋದ್ರು ಒಂದೇ ಬಡ ನಿಲ್ತಿದ್ದಾರೆ. ಬೆಳಿಗ್ಗೆ ಎಲ್ಲ ಹೊಲ ಹೋಗ್ಬಿಟ್ಟು
ಹೊಂಗೆ ಮರಕ್ಕೆ ಮಲಿಕಂದ್ರೆ ತಂಪಾಗಿದೆ. ಅದನ್ನು ನಾವು ಬಡವರ AC ಅಂತ ಕರಿತೀವಿ ಹೊಂಗೆ ಮರ. ಅದರಲ್ಲೇ ಇರುವಂಥ ತಂಪು ಎದುರಿಸ್ತಾರೆ. ಈಗ ಪಕ್ಷಿ ಅಂತೀವಿ, ಪಕ್ಷಿಗಳು ನಾವು ಬಳಬೇಕು. ಯಾಕೆ ಅಂದರೆ ನಾವು ಸಹ ಟಿ ವಿ ನೋಡ್ತಾ ಇದ್ದೀವಿ. ಈ ಅಮೆರಿಕಾ ದೇಶದಲ್ಲೆಲ್ಲ ನೋಡಿದ್ದೀವಿ, 5,000, 300, 2,000 ಹಾಕಿರ್ತೀವಿ. ಅಲ್ಲೆಲ್ಲೂ ಮರ. ನಮ್ಮ ಹಳ್ಳಿ ರೀತಿ ದಟ್ಟಲ್ಲ, ಎಲ್ಲ ಕಡೆ ಮರ ಇರ್ತೀವಿ. ಹಾಗೆ ಯಾವ ಫಾರೆಸ್ಟ್ ಇರಲಿಲ್ಲ. 1973-75 ನಂತರ ಫಾರೆಸ್ಟ್ ಮುಖ್ಯ ಆಗಿದೆ. ಅಲ್ಲಿವರೆಗೆ ಫಾರೆಸ್ಟ್ ಇಲಾಖೆ ಅಗ್ರಿಕಲ್ಚರ್ ಒಳಗೆ ಸೇರ್ಕೊಂಡಿತ್ತು. ಯಾಕೆ ಅಂದರೆ ಅವಾಗೇನು ಮಾಡ್ತಾ ಇದ್ರು, ಇಲ್ಲಿ ಇದು ಹಾಲು ಕೊಂಬೆ ಕಟ್ ಮಾಡೋದು, ಈ ಮಳೆಗಾಲ ನೆಡೋದು, ಗುಗ್ರಿ ಗಿಡ ಕೊಂಡಿದ್ರೆ ಅದು ಕೊಂಬೆ ಕಟ್ ಮಾಡೋದು, ಅದು ಕೊಂಬೆ ನೆಡ್ತಿರ್ತಾರೆ. ಯಾಕೆಂದ್ರೆ ಗಿಡ ಪಕ್ಷಿ ಯಾಕೆ ಅಂತ ಹೇಳ್ತಾ ಇದ್ದೀನಿ, ನಮ್ಮ ಕಣ್ಣಿಗೆ ಕಾಣ್ದಿರತಕ್ಕಂಥ ಕ್ರಿಮಿಗಳು ಕಲಿಯುತ್ತೆ ಗದ್ದೆಗಳಲ್ಲಿ. ಅವೆಲ್ಲ ಮಾಡಲಿಕ್ಕೆ ಪಕ್ಷಿಗಳೇ ಬೇಕು. ಯಾವ ಔಷಧಿಗಳು ಇರಲಿಲ್ಲ ಅವಾಗ. ಈಗೆಲ್ಲ ಔಷಧಿ ಕುಡಿತಾವ್ರೆ. ಮಂಡ್ಯದವರು ಬೇಗ ಕ್ಯಾನ್ಸರ್ ಎಲ್ಲ ಮಂಡ್ಯದವರು. ಯಾಕೆಂದ್ರೆ ಪ್ರತಿಯೊಬ್ಬರು ಔಷಧಿ ಕೊಡಿದೆ ಸಣ್ಣ ಬೈಕ್ ಮುಡಿತಾರೆ, ನಾಟಿ ಮುಡಿತಾರೆ, ಎಲ್ಲ 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 ಲೆವೆಲ್ ಹೊಡಿತಾರೆ. ಯಾಕೆ ಮೊದಲು ಇರಲಿಲ್ಲ. ಆ ಇನ್ಸ್ಟ್ರಕ್ಷನ್ ನೋಡಿ ಹಿಡಿದು ಹೊಟ್ಟು ಸಡನ್ ಬಂದು ಮರನ ಕುತ್ಕೋಬೇಕು. ಭಾಳ ಆರೋಗ್ಯ ಆಗೋದಿಲ್ಲ. ಅದಕ್ಕೆ ಪಕ್ಷಿಗಳು ಬೇಕು, ಪ್ರಾಣಿಗಳು ಬೇಕು. ಇದರಿಂದ ನಾವೆಲ್ಲ ಸಾಕಬೇಕಂದ್ರೆ ಪರಿಸರ ಸರಿಯಾಗಿದೆ. ಈಗೆಲ್ಲ ಪರಿಸರವನ್ನು ಇಲ್ಲ ಅಂದರೆ ಏನು ಮಾಡಬೇಕು. ಅದರಿಂದ ಇವರು ಪರಿಸರ ಮಾಡಿದ್ದಾರೆ. ನನಗೆ ಇವರು ನಮ್ಮ ಬೌದ್ಧವರು, ದಾನಿಯವರು, ಇವರೆಲ್ಲರೂ ಸನ್ಮಾನ ಮಾಡಿದ್ದಾರೆ. ಅಲ್ಲಿಯ ಎಲ್ಲ ಪದಾಧಿಕಾರಿಗಳು ವಂದನೆಗಳನ್ನು ಸಲ್ಲಿಸ್ತಾ ನಾನು ಹೇಳೋದು, ಪರಿಸರ ಇವತ್ತಿಂದ ಸ್ಟಾರ್ಟ್ ಆಗ್ತದೆ. ಮುಖ್ಯ ಅಂತಲ್ಲ ಇದು ಪರಿಸರ. ಇವತ್ತು ಇವರು ಗಿಡ ನೆಡ್ತಾರೆ. ಪ್ರತಿಯೊಂದು ವಿದ್ಯಾರ್ಥಿಗಳು ಒಂದು ಗಿಡ ದತ್ತು ತಗೊಂಡು ನೀವು ಯಾರನ್ನು ನೋಡಿ ಸಾಕಿ ಅವರು ನಾಳೆ ದಿನ ಋಣ ತೀರಿಸ್ತಾರೆ. ಯಾಕೆ ಗೊತ್ತಂದರೆ ಒಂದು ಮರ ಒಂದು ಜೀವಿತ ಕಾಲದಲ್ಲಿ ಹಣ್ಣು ಕುಡಿದೇ ಅಂತ ಹೇಳ್ತಿದ್ವಿ, ಲಕ್ಷಾಂತರ ರೂಪಾಯಿ ಆದಾಯ ಕೊಡ್ತದೆ. ಹೆಂಗೆ ಸಾರ್ ಅಂತ ಕೇಳಿ, ಆಕ್ಸಿಜನ್ ಕೊಡ್ತದೆ, ನಮಗೆ ನೆರಳು ಕೊಡ್ತದೆ, ಮನೆ ಕಟ್ಟಿ ಮರ ಕೊಡ್ತದೆ, ಬಡಿಗೆ ಮಾಡಿ ಸೌರ ಇಷ್ಟು ಕೂಡ ಅಂತಾರೆ. ಅದೇ ಒಂದು ಹಣ್ಣು ಕುಡಿದು ಗಿಡ ಮರ ಇದ್ದು ಸುತ್ತೋಗ್ಬಿಟ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತದೆ. ಯಾಕೆಂದ್ರೆ ನಾನು KS ಮರದ ಬಗ್ಗೆ ಸ್ಟಡಿ ಮಾಡ್ತೀನಿ. ಆಗ ಹೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ. ಈಗ ಇರುವಂಥ ಕಾಲದಲ್ಲಿ 3 ಲಕ್ಷ ರೂಪಾಯಿ ಆಕ್ಸಿಜನ್, 2 ಲಕ್ಷ ನೆರಳಿಗೆ, 10 ಲಕ್ಷ ಹಣ್ಣುಗಳಿಗೆ, ಹಿಂಗೆ ನೋಡಿ ಇಷ್ಟು ಅದು ಲಕ್ಷಾಂತರ ರೂಪಾಯಿ ಸಹಾಯ. ಆದರೆ ಹಳ್ಳಿಯಲ್ಲಿ ಹೇಳ್ತಾ ಇದ್ದಾರೆ, ತಂದೆ ತಾಯಿ ಹೇಳಾಗಿದ್ದಾಗ ಹಳ್ಳಿಯಲ್ಲಿ ಯಾರಾದ್ರೂ ಓದಬೇಕು ಪಡೆಯೋದು, ನೀನು ಮನುಷ್ಯನ ಹುಟ್ಟುಬಿಡ್ಬಾರ್ದು, ಮರವಾಗಿ ಹೋಗ್ಬೇಕಾಗ್ತದೆ. ಯಾಕೆಂದರೆ ಮರವಾಗಿ ಹೋಗಿ ಇಷ್ಟು ಲಕ್ಷಾಂತರ ರೂಪಾಯಿ ಆದರೆ ಸಮಾಜ ಕೊಡ್ತದೆ, ನಮಗೆ ನೀನು ನೇರು ಸಹಾಯ ಆಗ್ತದೆ ಅಂತ ಬೀಳ್ತಾರೆ. ಯಾಕೆ ಓದಲ್ಲ, ಬರೆಯಲ್ಲ, ಹೊಲಕ್ಕೂ ಹೋಗಲ್ಲ, ಏನಪ್ಪ ಕಟ್ಕೊಂಡು ಊಟ ಹಾಕ್ತಾರೆ. ಈಗೆಲ್ಲ ಸ್ವಲ್ಪ ಊಟದ ಸಮಸ್ಯೆ ಇಲ್ಲ, ಅವೆಲ್ಲ ಊಟದ ಭಾಳ ಸಮಸ್ಯೆ ಇತ್ತು. ಅಮೇರಿಕಾದಿಂದ ಅಲ್ಲಿಂದ ಜೋಳ ಪದಾರ್ಥ ಸರ್ಕಾರ. ಹಾಗಾಗಿ ನೀನು ಸಾಕು ಮುಖ್ಯವಾಗಿಲ್ಲ. ಯಾವಾಗೇನು ಬಂದು ಈಗಿನ ಹೆಣ್ಮಕ್ಳು 6, 12, 17, 13, 12 ಅಷ್ಟು ಮಕ್ಕಳು ಇರ್ತೀವಿ. ನಾವು ಆಗ ಸಾಕು ಕಷ್ಟ ಇತ್ತು. ಎಷ್ಟೋ ಜನ ಅನ್ನನೇ ನೋಡಿರಲಿಲ್ಲ. ಈಗ ಹೇಳ್ತಾರೆ CM ಅವರು ಅನ್ನ ನೋಡಿಲ್ಲ, ನಿಜ. ಎಷ್ಟೋ ಜನ ನಮ್ಮ ತಾತ ನಮಗೋಸ್ಕರ ಈ ಒಂದು ಬೆಣ್ಣೆ ತರಕ ಈ ಬಸವಾಳ ಅಂತ ಬಯಸಿಬಿಟ್ಟು ಮಲ್ಲ ಡ್ರೈ ಸೀಮೆಯಲ್ಲಿ ಹೋಗುದು. ಯಾಕೆಂದರೆ ಬೆಣ್ಣೆ ಎಲ್ಲಿ ಡ್ರೈ ಸೀಮೆಯಲ್ಲಿ ಬೆಣ್ಣೆ ಇದೆ ಅಲ್ಲಿ ಭಾಳ ಎಲ್ಲ ಶುಚಿಕರವಾಗಿರ್ತದೆ ಈ ಬಯಲು ಸೀಮೆಗಿಂತ. ಹಾಗೆ ತರುವಾಗ ಅವರು ತಾತ ಹೋದಾಗಲೇ ಅನ್ನ ಉಣ್ತಿದ್ರು. ಮೊದಲೆಲ್ಲ ಜೋಳ, ಆರ್ಕ ಅವ್ಯಾವ ಬೆಳ್ಕೊಬೋದು, ಬೆಳೆಗಾಲದ ಬೆಳೆಗಳು. ಹಾಗಾಗಿ ನಮಗೆ ಪರಿಸರ ಬಹಳ ಮುಖ್ಯ ಇವತ್ತು. ಯಾಕೆಂದ್ರೆ ಎಲ್ಲ ಯಂಗ್ಸ್ಟರ್ ಇದ್ದೀರಿ, ನಮಗೆಲ್ಲ ಅರ್ಥ ಆಯಿತು, ವಯಸ್ಸು ಮುಗಿದು ಬಂತು. ನೀವು ಪರಿಸರ ಬಗ್ಗೆ ನೀವು 4 ಜನ ಕೇಳಿ, ನೀವು ಪರಿಸರ ಉಳಿಸಿ ಮಾಡಿ ಅಂತೇಳಿ ತಮ್ಮ ಮತ್ತೊಮ್ಮೆ ನಮಗೆ ಸಂದರ್ಭದಲ್ಲಿ ಸನ್ಮಾನದಲ್ಲಿ ಎಲ್ಲರಿಗೂ ಉಳಿಸಿ ಸೊಸೈಟಿ ಫಾರ್ ಡೆವಲಪ್ಮೆಂಟ್, ಒಡನಾಡಿ ಸೇವಾ ಸಂಸ್ಥೆ ಮತ್ತು ಬಿಲ್ಡೆಕ್ಸ್ ಇಂಟೀರಿಯರ್ಸ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಇವೆಲ್ಲರ ಸಹಯೋಗದಲ್ಲಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಚರಿಸಿದ್ದೀವಿ. ಮನೆಗೆ ಹೊರನಾಟದಲ್ಲಿ ಮರಗಳನ್ನು ಗಿಡಗಳನ್ನು ನೆಟ್ಟಿದ್ದೀವಿ. ಮತ್ತು ಇವಾಗ ಈ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಅಧಿಕಾರವನ್ನು ಉದ್ದಕ್ಕೂ ಮತ್ತು ಆನಂದವಾಗಿ ಉತ್ತರವು ಪರಿಸರ ರಕ್ಷಣೆಯನ್ನು ಒಂದು ದೊಡ್ಡ ಕಾಳಜಿಯನ್ನಾಗಿ ಮಾಡಿಕೊಂಡು ಮಾದರಿಯಾಗಿ ಬೇರೆಯವರಿಗೆ ಒಂದು ಸ್ಫೂರ್ತಿಯನ್ನು ನೀಡಿದಂತಹ KM ಚಂದ್ರೇಗೌಡ ಅವರಿಗೆ ಪರಿಸರ ಪ್ರಶಸ್ತಿಯನ್ನು ನೀಡಿ ಅದನ್ನು ಗೌರವ
ಯಾರಿಗೆ ಬಹುಮಾನವನ್ನು ಕೊಡಬೇಕು, ಈ ಸಲ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಆಲೋಚನೆ ಮಾಡಿದಾಗ ಸ್ವಯಂ ಸ್ವಾಮಿ ಅವರು ಆ ವಿಷಯಗಳನ್ನು ಹೇಳಿ ಈ ರೀತಿಯಾಗಿ ಅಧಿಕಾರಾವಧಿಯಲ್ಲಿ ಅವರ ಕರ್ತವ್ಯ ಅಲ್ಲದಿದ್ದಾಗ ಅವರ ಅಧಿಕಾರ ವ್ಯಾಪ್ತಿ ಬೇರೆ, ಕೆಲಸ ಮಾಡ್ತಾ ಇದ್ದೀವಿ ರೆವಿನ್ಯೂ ಅಧಿಕಾರಿ. ರೆವಿನ್ಯೂ ಅಧಿಕಾರಿಯಾಗಿ ಮಾಡಬೇಕಾದ ಕೆಲಸಗಳು ಸರ್ಕಾರ ವಹಿಸಿರುವ ಜವಾಬ್ದಾರಿಗಳು. ಆದರೆ ಒಬ್ಬ ನಾಗರಿಕನಾಗಿ ಅವರಿಗೆ ಈ ಸಮಾಜದ ಸದಸ್ಯನಾಗಿ ಇದ್ದಂತಹ ಸ್ವಯಂ ಕಾಳಜಿಯಿಂದ ಪರಿಸರವನ್ನು ಅವರು ಎಲ್ಲೆಲ್ಲಿ ಇದ್ದಾಗ ಅದನ್ನು ರಕ್ಷಿಸೋದಕ್ಕೆ ಅವರು ತೋರಿಸಿರುವಂತಹ ಕಾಳಜಿ ಎಷ್ಟು ಪ್ರಮಾಣದಲ್ಲಿದ್ದು ಅದನ್ನು ಸ್ವಾಮಿಯವರು ವಿವರಿಸಿದ್ರು. ಅದನ್ನೇ ನಾನು ನಮ್ಮ ಎಸ್ ಚಂದ್ರು ಅವರಿಗೆ ವಿವರಿಸಿದೆ. ಅಂತಿಮವಾಗಿ ಅವರ ಸಮಿತಿಯವರು ಅದನ್ನೇ ಆಯ್ಕೆ ಮಾಡಿ ಎಂ ಚಂದ್ರಗೌಡ ಅವರಿಗೆ ಪ್ರಥಮ ಪ್ರಶಸ್ತಿಯನ್ನು ಅವರ ಸಂಸ್ಥೆಯಿಂದ ಆರಂಭಿಸಿರುವ ಪ್ರಶಸ್ತಿ ಮುಂದೂ ಕೂಡ ಮುಂದುವರಿಸಿದೆ. ಆ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಒಬ್ಬ ಜವಾಬ್ದಾರಿಯುತವಾಗಿರುವ ಸ್ವತಃ ಪ್ರಾಕ್ಟೀಷನರ್ ಆಗಿರುವಂತಹ ಪರಿಸರವಾದಿಗೆ, ಪರಿಸರ ರಕ್ಷಕರಿಗೆ ಕೊಟ್ಟು ಈ ಪ್ರಶಸ್ತಿಯ ಮೌಲ್ಯವನ್ನು ನಿಜವಾಗಲೂ ಕೂಡ ಅರ್ಥಪೂರ್ಣಗೊಳಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಈಗ ಈ ಸಂತೋಷದ ಸಂದರ್ಭ ಸ್ವಲ್ಪ ಏರುಪೇರುಗಳನ್ನು ಹಂತವನ್ನು ಬಿಟ್ಟರೆ ಭಾಳ ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ನಾವು ಇಲ್ಲಿ ಗೌರವಿಸ್ತಾ ಇರುವಂಥದ್ದು ಪರಿಸರದ ಬಗ್ಗೆ ಭಾಷಣಗಳನ್ನು ಮಾಡಿದವರ ಬಗ್ಗೆ, ಪರಿಸರದ ಬಗ್ಗೆ ಭಾಷಣಗಳನ್ನು ಮಾಡ್ತಾ ಅಥವಾ ಪರಿಸರ ದಿನಾಚರಣೆಯ ದಿವಸ ಅದನ್ನು ಒಂದು ತೋರಿಕೆಯ ಆಚರಣೆಗಾಗಿ ಮಾಡ್ತಾ ಕೊಂಡಿರುವಂತಹ ವ್ಯಕ್ತಿಯ ಬಗ್ಗೆ ಅಲ್ಲ. ಸ್ವತಃ ಅರಿವಿನಿಂದ ಅವರೇ ನಿಂತು ಗಿಡಮರಗಳನ್ನು ಹಾಕಿ ಗಿಡಮರಗಳನ್ನು ಬೆಳೆಸಿ ಒಬ್ಬ ಆ ರೀತಿಯಾಗಿ ಬೆಳೆಸಲಿ ಅಂತ ನಮ್ಮ ಸುತ್ತಲಿನವರಿಗೆ ಪ್ರೇರಣೆಯನ್ನು ಕೊಟ್ಟ ಒಬ್ಬ ವ್ಯಕ್ತಿಯವರಿಗೆ ಆ ಬಹುಮಾನ ನೀಡುವ ಪ್ರಶಸ್ತಿ ಸಿಗುವುದು ಬಹಳ ಮುಖ್ಯವಾಗಿರುವುದು ಎಂದು ಭಾವಿಸ್ತೀನಿ. ನಾನು ನಿಮ್ಮಲ್ಲಿ ಹೇಳ್ಕೊಳ್ಳೋದು ಇಷ್ಟೇ, ಪರಿಸರ ರಕ್ಷಣೆಯ ಬಗ್ಗೆ ನಾವು ಹೇಳಬೇಕಾಗಿರೋದು ಇಬ್ಬರಿಗೆ ಅಂತ ನನ್ನ ಭಾವನೆ. ಒಂದು ನಿಂತರದ ಮಕ್ಕಳಿಗೆ, ಯಾಕಂತ ಹೇಳಿದರೆ ಮುಂದಿನ ಪೀಳಿಗೆಗೆ ಈ ಸಮಯದಲ್ಲಿ ಪರಿಸರ ಅನ್ನುವಂಥ ಹೊರೆಯಾಗದ ರೀತಿಯಲ್ಲಿ ಕಾಪಾಡೋದಕ್ಕೆ ನೀವು ಜವಾಬ್ದಾರಿಯುತವಾಗಿ ಅದು ಮೊದಲನೇ. ಎರಡನೆಯದು ನನ್ನ ಅಪೇಕ್ಷೆ ಇರುವಂಥದ್ದು ನಮ್ಮಂಥ ಬಡವರಿಗೆ ಅಥವಾ ಕೆಲವರ್ಗದವರಿಗೆ ಹಳ್ಳಿಯವರಿಗೆ ಪರಿಸರ ರಕ್ಷಣೆಯ ಬಗ್ಗೆ ಹೇಳಿ ಭಾಳ ಉಪಯೋಗ ಇದೆ. ಅದನ್ನು ಶ್ರೀಮಂತರಿಗೆ, ನಗರವಾಸಿಗಳಾಗಿರುವ ಬಹುಮಹಡಿ ಕಟ್ಟಡಗಳಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ನಾವು ಹೇಳಬೇಕು, ನೀವು ನಿಮ್ಮ ಜ್ಞಾನವನ್ನು ಬೆಳೆಸೋದಕ್ಕೆ ಎಷ್ಟು ನೀರು ಬಳಸ್ತೀರ, ನಿಮ್ಮ ಉದ್ಯಾನವನದಲ್ಲಿರುವ ಗಿಡಗಳು ಫಳ ಯಾವಾಗಲೂ ಬೆಳೀತಾ ಇರೋದು ಎಷ್ಟು ಕೆಮಿಕಲ್ಸ್ ಬಳಸ್ತಾ ಇರ್ತಾರೆ, ನಿಮ್ಮ ನಾಯಿಗೆ ಸ್ನಾನ ಮಾಡಿಸೋದಕ್ಕೆ ಎಷ್ಟು ಶಾಂಪೂನ ಬಳಸ್ತೀರ ಇತ್ಯಾದಿಗಳನ್ನು ನಾವು ಕೇಳಬೇಕಾಗಿದೆ. ಯಾಕಂದರೆ ಈ ಪ್ರಶ್ನೆಯನ್ನು ಇಡೀ ತೃತೀಯ ಜಗತ್ತಿನ ದೇಶಗಳು ಅಮೆರಿಕಕ್ಕೆ ಕೇಳ್ತಾ ಇದ್ದಾರೆ. ಇವತ್ತು ಪ್ರಪಂಚದಲ್ಲಿ ಏನಾದರೂ ಪರಿಸರ ವಿನಾಶವನ್ನು ಮಾಡಿದ್ದಾರೆ, ಬಹಳ ಅದಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವರು ಅಭಿವೃದ್ಧಿಶೀಲ ದೇಶಗಳು ಪರಿಸರ ವಿನಾಶವನ್ನು ಅಷ್ಟು ಪ್ರಮಾಣದಲ್ಲಿ ಮಾಡಿಲ್ಲ. ಬಹಳ ಅಭಿವೃದ್ಧಿ ಹೊಂದಿರುವುದು ಅವರ ಅನುಭವವಾದದಿಂದಾಗಿ ವಿಪರೀತವಾಗಿರುವಂತಹ ಸರಕುಗಳ ಬಳಕೆಯಿಂದಾಗಿ ಪ್ಲಾಸ್ಟಿಕ್ ತ್ಯಾಜ್ಯ ಅಂತ ನಾವು ಹೇಳ್ತಿದ್ದೀವಲ್ಲ, ಯಾರು ಅತ್ಯಂತ ಹೆಚ್ಚು ಯೂಸ್ ಆ್ಯಂಡ್ ಥ್ರೋ ವಸ್ತುಗಳನ್ನು ಬಳಸ್ತಾ ಇದ್ದಾರೆ. ನೀವು ದೊಡ್ಡ ಕಾರ್ಪೊರೇಟ್ ಸೆಕ್ಟರ್ನ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಬರೆಯುವ ಪೆನ್ನುಗಳನ್ನು ಬರೆದು ಬಿಸಾಡುವ ಪೆನ್ನುಗಳನ್ನೇ ಕೊಡ್ತಾರೆ, ರೀಯೂಸ್ ಮಾಡೋ ಪೆನ್ನುಗಳು ಕೊಡ್ತಾರೆ. ರೀಫಿಲ್ ಆಗೋ ಪೆನ್ನುಗಳು ತಯಾರಿಕೆ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಆಗ ಎಷ್ಟೋ ಕಂಪನಿ ರೀಯೂಸ್ ಮಾಡೋದು ಪೆನ್ನುಗಳಿಲ್ಲ. ನಾವೆಲ್ಲ ಮೊದಲು ಒಂದು ಪೆನ್ ಇದ್ದರೆ ಅದನ್ನು ಎಷ್ಟು ಸಲ ರೀಫಿಲ್ ಆಗ್ತಿದ್ವಿ, ಆ ರೀಫಿಲ್ ಕೆಟ್ಟೋದ್ರೆ ಎಷ್ಟು ಸಲ ಅದನ್ನು ಹುಡುಕಿದ್ವಿ, ಅದನ್ನೇ ಬರೀತಿದ್ವಿ. ಅದು ಈಗ ಅವರಿಗೆ ನಗಪಾಠದ ವಿಷಯ ಆಗೋದಿಲ್ಲ. ನೀವೇನಾದ್ರು ಇದು ಬರೆಯೋ ಪೆನ್ನನ್ನು ವಾಪಸ್ ಜೋಬಲ್ಲಿ ಇಟ್ಕೊಂಡು ತಗೊಂಡ್ರೆ ಅವರು ಇದು ಒಂದು ಒಳ್ಳೆಯ ಅಭ್ಯಾಸ ಅಲ್ಲ, ಮ್ಯಾನರಿಸಮ್ ಅಲ್ಲ ಅನ್ನೋ ಥರ ನೋಡ್ತಾ ಇದ್ದಾರೆ, ಮ್ಯಾನರ್ಸ್ ಅಲ್ಲ ಅನ್ನೋ ಥರ ನೋಡ್ತಾ ಇದ್ದಾರೆ. ಹಾಗಲ್ಲ, ಭಾರತೀಯರು ಮೊದಲಿಂದಲೂ ಕೂಡ ರೀಸೈಕಲ್ ಮಾಡೋದರಲ್ಲಿ, ಮರುಬಳಕೆ ಮಾಡೋದರಲ್ಲಿ ಮೊದಲಿಂದ ಭಾಳ ಸಿದ್ಧಾಸ್ತಿ. ದುರದೃಷ್ಟವಶ ಇವತ್ತು ಈ ಮುಂದುವರೆದ ದೇಶಗಳ ಗೌರವವನ್ನು, ಮುಂದುವರೆದ ದೇಶಗಳ ಗೌರವವನ್ನು ಅಂಟಿಸಿಕೊಂಡಿರುವ ನಮ್ಮ ದೇಶದಲ್ಲಿರುವ ಮುಂದುವರೆದ ವರ್ಗಗಳ, ಶ್ರೀಮಂತ ವರ್ಗಗಳ ಗೌರವವನ್ನು ಇವತ್ತು ಬೇರೆಗಳು ಬರೀ ಕುಡಿಯುವ ನೀರಿನ ಬಾಟಲಿಗಳನ್ನು ಎಷ್ಟು ಪ್ರಮಾಣದಲ್ಲಿ ಪ್ರವಾಸಿ ಕೇಂದ್ರಗಳಲ್ಲಿ, ನದಿ ತಟಗಳಲ್ಲಿ, ಕಾಡುಗಳಲ್ಲಿ ಹಾಕಿದರೆ ಬರೀ ಕುಡಿಯುವ ನೀರಿನ ಬಾಟಲಿ. ಅವ್ರು ಹೇಳ್ತಾರೆ ನಿಮಗೆ ಸ್ವಚ್ಛವಾಗಿರುವ ನೀರನ್ನು ಕೊಡ್ತೀವಿ, ಅದಕ್ಕೋಸ್ಕರ ಕುಡಿಯುವ ನೀರಿನ ಬಾಟಲಿ ಬಳಸ್ತೀವಿ. ಈ ಬಾಟಲಿಗಳನ್ನು ಏನು ಮಾಡಬೇಕು? ಮತ್ತು ಅವ್ರು ಕೊಡ್ತಾ ಇರುವಂತಹ ನೀರಿನಲ್ಲಿ ಆ ಖನಿಜಾಂಶಗಳು, ಆ ಇತ್ಯಾದಿ ಲವಣಾಂಶಗಳೇ ಬಹಳ ಕಡಿಮೆ ಇರೋದ್ರಿಂದ ಅವ್ರು ನಿಜವಾಗ್ಲೂ ನಮ್ಮ ದೇಹಕ್ಕೆ ಹೆಲ್ಪ್ ಮಾಡ್ತಾ ಇಲ್ವೋ ಇಲ್ವೋ ಗೊತ್ತಿಲ್ಲ. ಅದನ್ನು ದೊಡ್ಡ ಒಂದು ಪ್ರಚಾರವನ್ನಾಗಿ ಮಾಡಿ ಎಲ್ಲಾದರೂ ಹೋಗಲಿ
ಮದುವೆಗಳು ಹೋದರೆ ನಮ್ಗೆ ಹೋದ ತಕ್ಷಣ ಸಂಕಟ ಆಗುತ್ತೆ. ಎಲ್ಲ ವೇದಿಕೆ ಮೇಲೆ ಕಳಶ ಥರ ಇಟ್ಕೊಂಡಿರ್ತಾರೆ ಪ್ಲಾಸ್ಟಿಕ್ ಬಾಟ್ಲುಗಳನ್ನು ಸ್ವಲ್ಪ ಕುಡಿತಾರೆ ಬಿಡ್ತಾರೆ. ನಿರ್ದಯವಾಗಿ ಅವ್ರು ಬಂದು ಆ ಬಾಟ್ಲುಗಳನ್ನೆಲ್ಲ ತಳ್ಳಿச்சு ನೀವು ಮದುವೆಗಳು ಮನೆಗೆ ಊಟಕ್ಕೆ ಹೋದಾಗ ಅವ್ರ ಸ್ಟೈಲ್ಗಳನ್ನು ನೋಡಿ ಎಷ್ಟು ಬಡಿಸಿರ್ತಾರೆ, ಎಷ್ಟನ್ನು ಚೆಲ್ತಾರೆ ಅಂತೇಳಿ. ಒಂದು ಎಲೆಯಲ್ಲಿ ಬಳಸಿರುವ ಊಟದಲ್ಲಿ 40% ಬಳಸಿರೋದಿಲ್ಲ. ಅಷ್ಟು ತಿಂಗಳಿಗೆ ಹಾಕಿ ಮಾಡೋದು ಯಾರು ರಿಸೈಕಲ್ ಮಾಡಲ್ಲ. ಅಷ್ಟು ಬಳಸಬೇಕಾ ಬೇಡವಾ ಅಂತ ಕೊಡೋದು ಯಾಕೆ ನನಗೆ ಅಂದರೆ ನಾಗರಿಕ ಜವಾಬ್ದಾರಿ ಅನ್ನುವಂಥದ್ದು, ಪರಿಸರ ಪ್ರಜ್ಞೆ ಅನ್ನುವಂಥದ್ದು, ಫ್ಯಾಷನ್ನಾಗಿ ನಾವು ಯಾವಾಗಲೂ ಒಂದಿನ ಹಸಿರಂಗಿಯಾಗಿ ಒಂದು ಮರ ನೆಡೋದು ನಿಮ್ಮ ಪ್ರತಿ ನಡೆನುಡಿಯಲ್ಲೂ ಇರುತ್ತೆ. ಕುಡಿಯೋ ನೀರು, ಉಸಿರಾಡೋ ಗಾಳಿ ಮತ್ತು ಓಡಾಡ್ತಿರೋ ಏನೆಲ್ಲ ಯಾಕೆ ಕಲುಷಿತ ಆಗ್ತಾ ಇದೆ, ಯಾರು ಕಲುಷಿತ ಮಾಡ್ತಾ ಇದ್ದಾರೆ, ಯಾರು ಇಷ್ಟು ಕೆಮಿಕಲ್ಸನ್ನು ರಚಿಸ್ತಾ ಇದ್ದಾರೆ, ಯಾಕೆ ಇದನ್ನೆಲ್ಲ ವಿನಾಶ ಮಾಡ್ತಾ ಇದ್ದಾರೆ, ಇವುಗಳ ಬಗ್ಗೆ ನಾವು ಮತ್ತೊಂದು ಸಲ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಈ ಜವಾಬ್ದಾರಿಯನ್ನು ನಾವು ಈಗ ಸದ್ಯಕ್ಕೆ ನಾವು ಬರಲಿಲ್ಲ ಅಂತ ಹೇಳಿದರೆ 11th hour ಅಂತಾರೆ, 11ನೇ ಗಂಟೆ ಬಾರಿಸಿದೆ ಅಂತಾರೆ ಭೂಮಿ. ಈ ಭೂಮಿ ಈಗಾಗಲೇ ತನ್ನ ಮಿತಿ ಮೀರಿರುವಂತಹ ಒತ್ತಡದಲ್ಲಿ ಮಾಡಬೇಕಾಗಿದೆ. ದೆಹಲಿಯಂಥ ನಗರದಲ್ಲಿ ವರ್ಷದಲ್ಲಿ 3-4 ತಿಂಗಳು ಮನುಷ್ಯರು ವಾಸ ಮಾಡೋದಕ್ಕಾಗಲ್ಲ. ಅವರೆಲ್ಲರೂ ಮಾಸ್ಕ್ ಹಾಕ್ತಿರ್ತಾರೆ. ವೆಹಿಕಲ್ಗಳನ್ನ ಆಲ್ಟರ್ನೇಟ್ ಡೇಸ್ ಓಡಿಸ್ರಿ ಅಂತಾರೆ. ಅದು ಯಾವುದೋ ನಂಬರ್ಗಳು ಬೆಸ ಸಂಖ್ಯೆ ಓಡಿಸ್ರಿ, ಸರಿ ಸಂಖ್ಯೆ ಓಡಿಸ್ರಿ, ಏನೇನೋ ಸರ್ಕಸ್ ಮಾಡ್ತಾರೆ. ಇಷ್ಟೆಲ್ಲ ಸರ್ಕಸ್ ಮಾಡೋದು ನಿಜವಾಗ್ಲೂ ಇಷ್ಟು ವಸ್ತು ಸಾಮಗ್ರಿಗಳ ಬಳಕೆ ನಮಗೆ ಅಗತ್ಯವಿದೆ, ಈ ರೀತಿಯಾಗಿ ಬಳಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ನಾವು ಸ್ವಯಂ ಪ್ರಜ್ಞೆಯಿಂದ ತೀರ್ಮಾನ ಮಾಡಿ. ಮನುಷ್ಯ ತನ್ನ ಅನುಭವಕ್ಕೆ ಎಲ್ಲಿಯವರೆಗೆ ಸ್ವಯಂ ಪ್ರಜ್ಞೆಯಿಂದ ಒಂದು ಮಿತಿಯನ್ನು ಹೇರಿಕೊಳ್ಳೋದಿಲ್ಲ, ಇಷ್ಟು ನನಗೆ ಸಾಕು ಅಂತ ಅನ್ಕೊಳ್ಳೋದಿಲ್ಲ. ಅವನು ತಾನು ಬದುಕಿಗೋಸ್ಕರವಾಗಿ ಇಡೀ ಭೂಮಿಯನ್ನು ನೂಟಿ ಹೊಡಿಬಹುದು ಅಂತ ಭಾವಿಸಿದ್ದಾರೆ. ಅದಕ್ಕೋಸ್ಕರವಾಗಿ ವಿಪರೀತವಾಗಿ ಅದರ ಮೇಲೆ ನಾವು ದೌರ್ಜನ್ಯ ಮಾಡ್ತಾ ಇದ್ದೀವಿ, ಇದನ್ನು ಬಳಸ್ತಾ ಇದ್ದೀವಿ. ಅದರಿಂದ ಇದು ಬಹಳ ತಪ್ಪಾಗಿರುವಂತಹ ಒಂದು ಕ್ರಮ. ನಾವು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ನಾಗರಿಕರಿಗೆ ವಿನಂತಿ ಮಾಡಬೇಕಾಗಿರುವುದು ಒಂದು ಸ್ವಯಂ ಪ್ರಜ್ಞೆಯನ್ನು ರೂಪಿಸಿದಲ್ಲಿ ನಾವು ಎಷ್ಟು ವಸ್ತುಗಳನ್ನು ಬಳಸಬಲ್ಲಿ, ಎಷ್ಟು ತಿನ್ನಬಲ್ಲಿ, ಎಷ್ಟನ್ನು ನಾವು ಉಳಿಸಿರಬೇಕು. ಇದು ಬಹಳ ಮುಖ್ಯವಾಗಿರುವಂಥದ್ದು. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ಈ ಪ್ಲಾಸ್ಟಿಕ್ ಕಸದಿಂದ ಯಾವ ಮುಕ್ತಿಯಾಗಿ ಸಾಧ್ಯ. ಪ್ಲಾಸ್ಟಿಕ್ ಕಸ ಅಂತ ಹೇಳ್ತಾರೆ, ಇದು ಪ್ಲಾಸ್ಟಿಕ್ ಬಾಟಲ್ ಇರ್ತಾರೆ. ನೀವು ಬಳಸೋ ಬಾಚಿಗೆ ಪ್ಲಾಸ್ಟಿಕ್ಗೆ, ನಿಮಗೆ ಕೊಡೋ ಕವರ್ದು ಪ್ಲಾಸ್ಟಿಕ್ಗೆ, ನೀವು ಕುತ್ಕೊಳ್ಳೋ ಕುರ್ಚಿನೋ ಪ್ಲಾಸ್ಟಿಕ್ಗೆ, ನೀವು ಯಾವುದನ್ನು ನಿಲ್ಲಿಸಿದ್ದೀರ ಪ್ಲಾಸ್ಟಿಕ್ ಎಲ್ಲ ಬಿಟ್ಬಿಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿ ಭಾಷಣ ಮಾಡೋದಕ್ಕೋಸ್ಕರ ಅಂಗಡಿಗಳಲ್ಲೂ ಕೂಡ ಪ್ಲಾಸ್ಟಿಕ್ ಕವರ್ಗಳು ಅಂತ ಅಲ್ಲಾಡಿಸ್ತಾ ಇದ್ದಾರೆ. ಪ್ಲಾಸ್ಟಿಕ್ ಕವರ್ಗಳು ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಇರ್ಬೋದು. ಇದು ಉಳಿದ ಸಮಸ್ಯೆಗಳು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸ್ತಾ ಇದ್ದಾರೆ. ಯಾವುದು ಪ್ಲಾಸ್ಟಿಕ್ ಬಳಸ್ತಾ ಇದೆ, ನೀವು ಯಾವುದೇ ಪ್ಯಾಕ್ ಆಗಿ ಬರುವಂತಹ ಫುಡ್ಡು ಪ್ಲಾಸ್ಟಿಕ್ನಿಂದಲೇ ಪ್ಯಾಕ್ ಆಗಿದೆ. ಅದರಿಂದ ಇವನ್ನು ನಾವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗುತ್ತೆ. ಇನ್ನು ಬರೀ ಆಚರಣೆಯ ಮಾತ್ರ ನಾವು ಆಲೋಚನೆ ಮಾಡ್ತಾ ಇರ್ತೀವಿ. ಪ್ರತಿಯೊಬ್ಬ ಮನುಷ್ಯ ಕೂಡ ಅದನ್ನು ಅಳವಡಿಸ್ಕೊಳ್ಬೇಕು. ಗಂಡಗೌಡರಿಗೆ ನಾನು ಅದಕ್ಕೋಸ್ಕರದ ಅದನ್ನು ಅನುಸರಿಸಿದರೆ ಮರಗಳ ಬಗ್ಗೆ ಪ್ರೀತಿಯನ್ನು ತೋರಿಸೋದ್ರಿಂದ ಮರವನ್ನು ಒಪ್ಕೊಂಡಲ್ಲ, ಮರ ಬೆಳೆಸಬೇಕು. ಮತ್ತು ಮರಕ್ಕೆ ಹಾನಿಯಾಗುವಂತಹ ವಿಷಯಗಳಿಂದಲೇ ಗಿಡಗಳಿಗೆ ಹಾನಿಯಾಗುವ ವಿಷಯವನ್ನು ನಾವು ಆಚರಿಸಬಾರದು. ಇದು ಭಾಳ ಮುಖ್ಯವಾದದ್ದು. ನಿಮಗೆ ಮಕ್ಕಳ ಒಂದು ಕತೆ ಹೇಳ ಮಾತು ಮುಗಿಸ್ಬಿಡ್ತೀನಿ. 3 ನಿಮಿಷದ ಮಾತು ಭಾಳ ಇಂಪಾರ್ಟೆಂಟ್. ಅದು ನಾನು ಬಹಳ ವಿದ್ಯಾವಂತನಾಗಿ ಹಿಮಾಲಯದ ತಪ್ಪಲಿನ ಒಂದು ಹಳ್ಳಿಗೆ ಬರ್ತಾನೆ. ಯಾವ ದೊಡ್ಡ ಎಜುಕೇಷನ್ ತಗೊಂಡಿರ್ತಾನೆ, ಯಾವುದೋ ಹುಡುಗಿಯಲ್ಲೋ ಯಾವ ಹಾಸ್ಪಿಟಲ್ಗೆ ಕಳಿಸಿದ್ರು ಅನ್ನೋದು ಗೊತ್ತಿಲ್ಲ. ಬಂದ ಮೇಲೆ ಅವ್ರ ಗಾಡಿನಲ್ಲಿ ವಾಪಸ್ ಊರಿಗೆ ಬರ್ಬೇಕಾದ್ರೆ ಊರಿಗೆ ಬಸ್ಸಿಲ್ಲ, ನಡ್ಕೊಂಡು ಬರ್ತಿರ್ತಾನೆ. ಅವ್ರ ಚಿಕ್ಕಪ್ಪ ಆ ಹೊಲದ ತಪ್ಪಲಲ್ಲಿ ಏನೋ ಕೆಲಸ ಮಾಡ್ತಿರ್ತಾರೆ. ನೀವು ವಾಪಸ್ ಬರ್ತಾರೆ. ಬಂದಾಗ ನನ್ನ ತಂದೆ ವಾಪಸ್ ಹೋಗ್ತಾರೆ. ಅವರಲ್ಲಿ ವಾಪಸ್ ಬಂದಿಗೆ ಓಕೆ ನನಗೆ ಈಗ ಒಂದು ಪ್ರಶ್ನೆ ಉತ್ತರ ಹೇಳ್ಬೋದು ಏನು ಅಂತ ಕೇಳ್ತಾನೆ. ಅದಕ್ಕೆ ಅವನು ಚಿಕ್ಕಪ್ಪ ಕೇಳಿದ್ರು, ನೀನು ಯಾರು? ಅದಕ್ಕೆ ಇವನು ಅವನ ಹೆಸರು ಹೇಳ್ತಾನೆ, ಅಲ್ಲ ಚಿಕ್ಕ. ಆಮೇಲೆ ಅವ್ರ ಅಪ್ಪನ ಹೆಸರು ಹೇಳ್ತಾನಲ್ಲ, ಅದು ಅಲ್ಲ ಅಂತ. ನಾವು ಡಿಗ್ರಿ ಹೆಸರು ಹೇಳ್ತಾನಲ್ಲ, ಅಲ್ಲ. ಕಡೆಗೆ ಚಿಕ್ಕಪ್ಪ ಇವನು ಸೋತ ಹೋಗ್ಬಿಟ್ಟು ಹೇಳ್ತಾನೆ, ನೀನೇ ಹೇಳೋ ನಾನು ಯಾರು? ಹಾಗಾದ್ರೆ ನೀನು ಯಾರು ಅಂತ ಹೇಳಿದರೆ ಇವನು ಕಾಣಿಸುತ್ತಲ್ಲ ಗುಡ್ಡ, ಕಾಣಿಸ್ತಾ ಇದೆಯಲ್ಲ ಮರ, ನಗಾಡ್ತಾ ಇದೆಯಲ್ಲ ಗಾಡಿ, ನೀವು ಓಡ್ತಾ ಇದೆಯಲ್ಲ ಈ ನದಿ, ನೀನು ಇದರಿಂದ ಬಂದಿತ್ತು. ಆದ್ದರಿಂದ ನೀನು ಇದೆಲ್ಲವೂ ಅಂತ ಇದು ನಿಜವಾದ ಅರ್ಥದಲ್ಲಿ ಜ್ಞಾನ. ನಮ್ಮ ದೇಹದಲ್ಲಿ ಒಂದು ಮಾಂಸ, ರಕ್ತ, ನರ ಏನಾಗಿದ್ದರೆ ಅದು ಈ ಮಣ್ಣಿಂದ ಬಂದಿದೆ. ನಮ್ಮ ಅಪ್ಪ ಕೂಡ ಈ ಮಣ್ಣು ತಿಂದಿದ್ದಕ್ಕೇನೆ ಅವನ ಮೈಯಲ್ಲಿ ಮಾಂಸ ಆಗಿತ್ತು. ಅದು ಆಮೇಲೆ ನನಗೆ ಮಾಂಸ ಆಗಿದೆ. ಮತ್ತು ನಾವು ವಾಪಸ್ ಇದೇ ಮಣ್ಣಿಗೆ ಸೇರ್ತೀವಿ. ನಮ್ಮ ಮಕ್ಕಳಿಗೂ ಕೂಡ ಇದೇ ಮಣ್ಣು, ಇದೇ ನೀರು, ಇದೇ ಗಾಳಿ ಸೇರುತ್ತೆ.
ಇದು ಕೂಡಿಕೊಂಡು ನಾವು ಒಂದು ಆಕೃತಿಯಾಗಿರ್ತೀವಿ. ಅದರಿಂದ ಆಕೃತಿ ಆಗಿರುವ ನಾವು ನಮಗೆ ಈ ಆಕೃತಿಯನ್ನು ಒದಗಿಸಿಕೊಟ್ಟರೆ ಪ್ರಕೃತಿಯ ಬಗ್ಗೆ ಯಾವ ಭಾವನೆಯಿಂದ ಒದಗಿಸಬೇಕು. ನಾಳೆ ನಮ್ಮ ಮಕ್ಕಳು ಕೂಡ ಇದರಿಂದಲೇ ರೂಪುಗೊಳ್ಳೋದು. ನಾವು ತಿನ್ನುವ ಅನ್ನ ಅದು ಫಲ ಆಗುತ್ತೆ ಮತ್ತು ಗೊಬ್ಬರ ಆಗುತ್ತೆ. ನಾವು ತಿಂದ ಹಣ್ಣು ಕೂಡ ಹಾಗೇನೆ ಗೊಬ್ಬರ ಆಗುತ್ತೆ. ಇಲ್ಲಿ ಎಲ್ಲರ ಮರ ಎಲೆ ಒದಗಿಸಿರುತ್ತೆ. ಇಲ್ಲಿರುವ ಊಟದಿಂದಲೇ ನಮಗೆ ಖನಿಜ ಬಂದಿರುತ್ತೆ. ಆ ನೀರಿನಿಂದಲೇ ನಮಗೆ ಸಿಗಬೇಕಾಗಿರೋದು ಎಲ್ಲ ಸಿಗ್ತದೆ. ಅದರಿಂದ ಅವಿನಾಭಾವ ಇದೆ. ನಾವು ಪ್ರಕೃತಿಯಿಂದ ಬೇರೆಯಾದವರಲ್ಲ, ನಾವು ಪ್ರಕೃತಿಯ ಭಾಗವಾಗಿ ಹೋಗ್ತಿರುವುದು. ಭೂಮಿ ಮನುಷ್ಯನಿಗೆ ಸೇರಿದ್ದಲ್ಲ, ಮನುಷ್ಯ ಭೂಮಿಗೆ ಸೇರಿದವನು. ಇದನ್ನ ಬಹಳ ಹಿಂದೆ ಅಮೆರಿಕದ ಮೊದಲ ಅಧ್ಯಕ್ಷನಿಗೆ ಒಬ್ಬ ಬುಡಕಟ್ಟು ನಾಯಕ ಬರದ ಪತ್ರದಲ್ಲಿ ಕೊಟ್ಟಿದ್ದಂತಹ ಎಚ್ಚರಿಕೆ. ಅವನ ಹೆಸರು ಚಿಯಾನ್ ಕೊಟ್ಟ ಎಚ್ಚರಿಕೆ ನೋಡಿ. ಅವನು ಮೊದಲ ಅಮೆರಿಕಾದವರು ಯಾವಾಗ ಈ ಬುಡಕಟ್ಟು ಜನರನ್ನೆಲ್ಲ ಆಕ್ರಮಿಸ್ಬಿಟ್ಟು ಆ ಇಡೀ ಅಮೆರಿಕ ಕೈ ತಗೊಂಡ್ರು, ಅವತ್ತು ಅವ್ನು ಹೇಳಿದ ಮಾತು ಇವತ್ತೂ ಕೂಡ ಪ್ರಸ್ತುತ ಆಗಿದೆ. ಇವತ್ತು ಇಡೀ ಪ್ರಪಂಚದ ಮೇಲಿನ ಆಧಿಪತ್ಯವನ್ನು ಸಾಧಿಸಿರುವ ಅಮೆರಿಕ ತನ್ನ ಆಧಿಪತ್ಯಕ್ಕೋಸ್ಕರವಾಗಿ ಎಲ್ಲ ಸಂಪನ್ಮೂಲಗಳನ್ನು ಘೋಷಿಸ್ತಾ ಇದೆ. ತನ್ನ ಮಾಲಿನ್ಯವನ್ನೆಲ್ಲ ತಂದು ತೃತೀಯ ಜಗತ್ತಿನ ಮೇಲೆ ಭಾರ ಹೇಳ್ತಾ ಇದೆ. ಅವತ್ತು ಅವನಿಗೆ ಸಿಯಾಟಲ್ ಹೇಳಿದಂತಹ ಒಂದು ಚಾರಿತ್ರಿಕ ಭಾಷೆಯನ್ನು ನೋಡಿ ನಮ್ಗೆ ಅರ್ಥ ಆಗೋದಿಲ್ಲ. ನೀವು ಇಳಿಯುವುದನ್ನು ಹೇಳ್ತಿದ್ದೀರಾ, ಈ ಭೂಮಿಯನ್ನು ಮಾರದೆ ಅಂತ ಹೇಳಿ ತಾಯಿಯ ಪ್ರೀತಿಯನ್ನು ಮಾರುವುದು ಅಂದರೆ ನನಗೆ ಗೊತ್ತಿಲ್ಲ. ಅದನ್ನು ಮಾರೋದು ಹೇಗೆ? ಇಲ್ಲಿ ಕಾಣ್ತಾ ಇರೋ ಬೆಟ್ಟಗಳು ನಮ್ಮ ಸಹೋದರರ ಮೂಳೆಗಳು, ಇಲ್ಲಿ ಹರಿತಾ ಇರೋ ನದಿ ನಮ್ಮ ಪೂರ್ವಿಕರ ರಕ್ತ. ಇದನ್ನೆಲ್ಲವನ್ನು ಮಾರಬಹುದು ಕೊಡ್ಬೋದು ಅಂತ ನೀವು ಭಾವಿಸ್ತಾ ಇದ್ದೀರಲ್ಲ, ಒಂದನ್ನು ಮಾತ್ರ ನೆನಪಿಟ್ಕೊಳ್ಳಿ ಅಂತ ಹೇಳಿದ ಸಿಯಾಟಲ್ ವಾಷಿಂಗ್ಟನ್ನಿಗೆ ಏನಂತ ಹೇಳಿದರೆ, ತಾನು ತನ್ನ ದುರಾಸೆಯಿಂದ ತಾನು ಮಲಗುವ ಹಾಸಿಗೆಯ ಮೇಲೆ ಹೊಲಸು ಮಾಡಿಕೊಳ್ತಾ ಇರುವ ಮನುಷ್ಯ ಖಂಡಿತವಾಗಿಯೂ ಸಾಯ್ತಾನೆ. ಆ ರೀತಿಯಾದ ಹೊಲಸನ್ನು ಜಾಸ್ತಿ ಮಾಡ್ಕೊಳ್ತಾ ಇರೋ ಬೆಳೆಯುವುದು ನೋಡ್ರಿ, ಒಂದಲ್ಲ ಒಂದು ವರ್ಷದಲ್ಲಿ ಸಾಯ್ತಾರೆ. ನಾನು ಮಲಗುವ ಹಾಸಿಗೆಯ ಮೇಲೆ ಹೊಲಸು ಮಾಡ್ಕೊಳ್ತಿರೋ ಮನುಷ್ಯರು ಭಾಳ ದಿನ ಉಳಿಯೋಕ್ಕಾಗಲ್ಲ. ಆ ರೀತಿ ಹೊಲಸು ಮಾಡ್ತಿರೋದು ನೀವು ಮೊದಲಿಗರಾಗಿದ್ದೀರಾ, ಮೊದಲು ಸಾಯ್ತೀರಾ. ಈಗ ಅವರು ಭಾರ ನಮ್ಮ ಮೇಲೆ ಹಾಕಿದ್ದಾರೆ, ಬದುಕಿದ್ದಾರೆ. ಆದರೆ ಇದು ಕೊನೆಯಾಗಲ್ಲ. ಯಾರೂ ಕೂಡ ಅವರು ಮಲಗುವ ಹಾಸಿಗೆಯನ್ನೇ ಹೊಲಸು ಮಾಡಿಕೊಳ್ಳಬಾರದು. ಇದು ಪರಿಸರ ದಿನಾಚರಣೆಯ ಸಂದೇಶ. ಈ ಭೂಮಿ ನಮ್ಮನ್ನು ಕೊಟ್ಟಿದೆ, ನಾವು ಅದನ್ನು ಆ ರೀತಿಯಾಗಿರುವ ಬಳಸಿದರೆ ಮಾತ್ರ ಅದು ನಮ್ಮನ್ನು ನುಂಗುತ್ತೆ, ಬಾಯಿ ನುಂಗಿದೆ. ಆ ರೀತಿ ಆಗಬಾರದು ಅಂತ ಹೇಳಿದ್ರೆ ನಾವು ಜವಾಬ್ದಾರಿಯುತ ನಾಗರಿಕ